ನೋವಿನ ಕತೆ ಮಾತ್ರ ಜಾಸ್ತಿ ಸೇಲ್ ಆಗುತ್ತೆ ಅನ್ಸುತ್ತಲ್ಲ. ಆಗ್ಬೋದು ಪಾಪ ಎಲ್ಲರೂ ದುಃಖಿ ಆತ್ಮಗಳು ಅನ್ಸುತ್ತೆ. ಇವಾಗ ನಂದು ಲವ್ ಮ್ಯಾರೇಜ್ ಆಗಿದ್ದು ಅದು ಬೇರೆ ಕತೆ, ಅದು ಒಂಥರ ಕಾಮಿಡಿ. ಅದು ನಾನು ಆಕ್ಟ್ರೆಸ್ ಆಗ್ತೀನಿ ನನ್ನ ದೇವರಾಣಿಗೂ ಅದು ಗೊತ್ತೇ ಇರಲಿಲ್ಲ ಬಿಡಿ. ಅದನ್ನ ಹೋಗಿ ಆಡಿಷನ್ ಕೊಟ್ಟೆ. ದೇವರಾಣಿಗೂ ಅದು ಏನು ಆಡಿಷನ್, ಬಿಕಾಸ್ ನಂಗೆ ಗಂಧಗಾಳಿ ಇಲ್ಲ ಆ್ಯಕ್ಟಿಂಗ್ದು, ನಾನು ಕಲ್ತಿಲ್ಲ, ನಾಟಕಗಳು ಮಾಡಿಲ್ಲ, ಥಿಯೇಟ್ರ್ ಮಾಡಿಲ್ಲ. ಅದೆಲ್ಲ ನೋಡಿದಾಗ ನಂಗೆ ಆ್ಯಕ್ಚುಲಿ ಅನ್ನಿಸ್ತು, ಓಕೆ ದಿಸ್ ಇಸ್ ಸಮಥಿಂಗ್ ವೆರಿ ಸೀರಿಯಸ್. ಎಲ್ಲರಿಗೂ ಹಿಂಗೆ ಈಸಿಯಾಗಿ ಸಿಗುವಂಥದ್ದಲ್ಲ. ನನಗೇನೋ ಏನೋ ಗೆರೆ ಇತ್ತು, ಅದಕ್ಕೆ ಸಿಕ್ಕಿದೆ ಇದು. ಹಾಂ, ಸೊ ಇದನ್ನು ನಾನು ಹಿಂಗೆ ವೇಸ್ಟ್ ಮಾಡ್ಕೊಳ್ಳೋದು ಸರಿ ಇಲ್ಲ ಅಂತ ನಾನು ಅದೇನೋ ಹಿಂಗೆ ಪೆನ್ನಲ್ಲಿ ಬರೆದ್ರೆ ಅದು ರಿಯಲ್ ಆಗ್ಬಿಡುತ್ತಲ್ಲ. ಮ್ಯಾಜಿಕ್ ಪೆನ್ಸಿಲ್ ಅಲ್ಲ ಶಕಲಕ ಬೂಮ್ ಬೂಮ್. ನನಗದು ಏನು ಲವ್ ಅಂದರೆ ಏನು ಅಂತೇನು ಅರಿವೇ ಇರಲಿಲ್ಲ. ಅಂಥ ಟೈಮಲ್ಲಿ ಮುಂಗಾರು ಮಳೆ ನೋಡ್ಬಿಟ್ಟು ನಮಗೆ ಫೀಲಿಂಗ್ ಆಗೋಗಿತ್ತಲ್ಲ. ಕುಣಿತು ಬಾರೆ ಒಲಿದು ಬಾರೆ. ನಿಮ್ಗೆ ಫೀಲ್ ಆಗಿತ್ತು? ಅಯ್ಯೋ ಫುಲ್ ಅಯ್ಯೋ ಮದುವೆನೇ ಮಾಡ್ಕೊಳ್ಳಿಲ್ವಲ್ಲ ಇವರಿಬ್ಬರು, ಅಯ್ಯೋ ಅಂತ ನನಗೆ ಗೊತ್ತಾಗೋಯ್ತ್ರಿ, ನೀವು ನನಗೆ ಸಿಗಲ್ಲ. 10th ಸ್ಟ್ಯಾಂಡರ್ಡ್ ಆವಾಗ. ಹಲೋ, ಈ ಮಾಯಿಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆಗೆ ಅಪೂರ್ವ ಭಾರದ್ವಾಜ್ ಇದ್ದಾರೆ. ಜಾಸ್ತಿ ಇಂಟ್ರೊಡಕ್ಷನ್ ಬೇಡ ಇವ್ರಿಗೆ, ಯಾಕೆ ಗೊತ್ತಾ, ಇವತ್ತು ಕಂಪ್ಲೀಟ್ ಅವ್ರ ಜೊತೆ ನಾನು ಮಾತಾಡೋದಕ್ಕೆ ಹೋಗ್ತೀನಿ. ಡೈರೆಕ್ಷನ್ ಮಾಡ್ತಿದ್ದಾರೆ, ಆ್ಯಕ್ಟಿಂಗ್ ನಿಮ್ಗೆ ಗೊತ್ತು, ಆ್ಯಂಡ್ ಅವ್ರು ಜರ್ನಲಿಸ್ಟ್ ಕೂಡ, ಅಂದರೆ ಜರ್ನಲಿಸಮ್ ಕೂಡ ಅವ್ರು ಮಾಡಿದರು. ಸೊ ಇದೆಲ್ಲ ಪರ್ಸ್ಪೆಕ್ಟಿವ್ ಬಗ್ಗೆ ಮಾತಾಡೋದಕ್ಕೆ ನಂಗೆ ತುಂಬ ಇಷ್ಟ ಇದೆ. ಯಾಕಂದರೆ ಅಪೂರ್ವ ಭಾರದ್ವಾಜ್ ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಅದನ್ನು ಜಾಸ್ತಿ ಹೇಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ಈ ಆಸ್ಪೆಕ್ಟಲ್ಲಿ, ಈ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ಕೊಂಡು ಹೋಗೋಣ. ಸೊ ಮೊದಲಿಗೆ ಅವರನ್ನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ, ಅದಂತೂ ಇಂಪಾರ್ಟೆಂಟ್ ಅಲ್ವಾ. ಸೊ ಅಪೂರ್ವ ಭಾರದ್ವಾಜ್, ನಮಸ್ಕಾರ. ಹಾಯ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಗುಡ್ ಥ್ಯಾಂಕ್ ಯು. ಆರಾಮ ಫುಲ್ ಜಿಗ್ಗ ಫುಲ್ ಸೆಟಲ್. ಏನೇನು ಕ್ವೆಶ್ಚನ್ ಕೇಳ್ತಾರೆ, ನಾನು ಫುಲ್ ಕಾಯ್ತಾ ಇದ್ದೀನಿ. ಆಕ್ಚುಲಿ ಏನ್ ಗೊತ್ತಾ, ಕ್ವಶನ್ಸ್ ಏನಿಲ್ಲ, ಇದು ಸುಮ್ಮನೆ ಕನ್ವರ್ಸೇಷನ್. ಕೆಲವೆಲ್ಲ ನಂಗೆ ಡೌಟ್ಸ್ ಇರುತ್ತೆ, ಇದ್ಯಾಕಪ್ಪ ಹಿಂಗೆ, ಇದ್ಯಾಕಪ್ಪ ಹಿಂಗಿಲ್ಲ ಅನ್ನೋದೆಲ್ಲ, ಅಂತದೆಲ್ಲ ಕೇಳ್ತೀನಿ. ಅನ್ಸಿದ್ರೆ ನೀವು ನಂಗೆ ಹೇಳ್ತೀರಾ. ನನಗೆ ಹೆಂಗಾಗಿದೆ ಗೊತ್ತಾ, ಇಂಟರ್ವ್ಯೂ ಅಂತ ಯಾರಾದ್ರೂ ಕರೆದ್ರೆ ಅಯ್ಯೋ ಅನ್ನೋ, ಏನಕ್ಕೆ ಅಲ್ಲ, ಯಾರು ಏನು ತಪ್ಪು ತಿಳ್ಕೊಬೇಡಿ, ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದರೆ, ಮತ್ತು ನೀವು ಓದಿದ್ದೆಲ್ಲ ಎಲ್ಲಿ, ಬೆಳೆದಿದ್ದು ಎಲ್ಲಿ, ನೀವು ಇಂಡಸ್ಟ್ರಿಗೆ ಬಂದು ಎಷ್ಟು ವರ್ಷ ಆಗಿದೆ, ಮತ್ತು ಈ ಸಿನಿಮಾ ಮಾಡ್ತಿದ್ದೀರಾ, ಏನು ಅನಿಸ್ತಿದೆ, ಏನು ಅನುಭವ. ನಾನು ಅದಾದ್ನೇ ಯಾಕೆ ಒಪ್ಕೊಂಡ್ರಿ, ನಾನು MA ಓದಿದ್ದೀನಿ, ಅಲ್ಲಿ ಓದಿದ್ದೀನಿ, ಚೆನ್ನಾಗಿತ್ತು, ಆಯಿತು, 10 ವರ್ಷ ಆಯಿತು, ನಂಗೆ ಅದನ್ನೇ ಹೇಳಿ ಆಮೇಲೆ ಇವಾಗ ನೋಡೋರ್ಗು ಏನು ಕೇಳ್ತಾರೆ, ಈ ಅಮ್ಮನೂ ಹೇಳ್ತಾಳೆ ಅಂತ ಅನ್ಸ್ಬಾರ್ದಲ್ವ. ದೇಶ್ ಬಿ ಸಮಥಿಂಗ್ ನ್ಯೂ ಅಲ್ವಾ ಟು ಲುಕ್ ಫಾರ್ವರ್ಡ್ ಟು. ಆಮೇಲೆ ಜನರದ್ದು ಈಗ ಅಟೆನ್ಷನ್ ಸ್ಪ್ಯಾನ್ ಎಷ್ಟು ಕಡಿಮೆ ಆಗಿಬಿಟ್ಟಿದೆ ಅಂತಂದರೆ, ಜನರು ಅಂದರೆ ಇನ್ಕ್ಲೂಡಿಂಗ್ ಮೈ ಸೆಲ್ಫ್ ಅಲ್ವಾ ಅಲ್ಲಿ. ಅಂದರೆ ನಾನು ಇವಾಗ ನೋಡುವಾಗ ಅದನ್ನೇ ಹೇಳ್ತಾರೆ ಗುರು ಅಂತಂದ್ಬಿಟ್ಟು ಹಿಂಗೆ ಸ್ವೈಪ್ ಅಲ್ವಾ. ಸೊ ಅದು ಒಂದು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಂಡು ವಿ ವಿಲ್ ಟಾಕ್ ಟುಡೇ. ಡೀಲ್. ಸೊ ಯಾಕಂದ್ರೆ ನಂಗೂ ಹಂಗೆ ಅನ್ಸುತ್ತೆ. ಈಗ ಅಪೂರ್ವ ಯಾರು ಅಂತ ತುಂಬಾ ಜನರಿಗೆ ಗೊತ್ತು, ಯಾಕಂದ್ರೆ ನಿಮ್ಮ 10 ವರ್ಷಗಳ ಜರ್ನಿ 11 ವರ್ಷಕ್ಕೆ ಈಗ ಬರ್ತಾ ಇದ್ದಾರೆ. ಆ ಜರ್ನಿ ಎಲ್ರಿಗೂ ಗೊತ್ತಿದೆ. ಆ ಜರ್ನಿಲಿ ಏನೆಲ್ಲ ಮೂವಿಗಳನ್ನ ಮಾಡಿದ್ರಿ, ಯಾಕೆ ಯಾವ ಮೂವಿಗಳನ್ನ ಚಾಯ್ಸ್ ಮಾಡಿದ್ರಿ, ಯಾಕೆ ಕೆಲವು ಮೂವಿಗಳನ್ನ ಬಿಟ್ರಿ, ಇದೆಲ್ಲ ವಿಷಯ ಹೌದು. ಬಟ್ ನಂಗೆ ತುಂಬಾ ಕ್ಯೂರಿಯಸ್ ಅನ್ಸಿದ್ದು ಡೈರೆಕ್ಷನ್. ಯಾಕಂದ್ರೆ ಜರ್ನಲಿಸಮ್ ಅದಾದ್ಮೇಲೆ ಯಾವುದೋ ರಿಪೋರ್ಟರ್ ಆಗಬೇಕು, ಜರ್ನಲಿಸ್ಟ್ ಆಗಬೇಕು, ರೈಟರ್ ಆಗಬೇಕು, ಈ ಥರದ್ದೆಲ್ಲ ಥಾಟ್ ಇಟ್ಕೊಂಡು ಬಂದ್ರಿ. ಆಮೇಲೆ ಯಾವುದೋ ರಿಯಾಲಿಟಿ ಶೋಗೆ ಹೋದ್ರಿ, ಆಮೇಲೆ ಸೀರಿಯಲ್ ಮಾಡಿದ್ರಿ, ಸೀರಿಯಲಿಂದ ಸಿನಿಮಾ ಬಂದ್ರಿ. ಅದಾದ್ಮೇಲೆ ಈಗ ಡೈರೆಕ್ಷನ್ ಅಂದ್ರೆ ಅದು ಈಸಿ ಜಾಬ್ ಅಲ್ಲ. ನಾನು ಡೈರೆಕ್ಷನ್ ಮಾಡಬೇಕು ಅಂತ ಅನ್ಕೊಳ್ಳೋದೇ ಒಂದ್ಸಲ ಹೆಂಗ್ ಅನ್ಸುತ್ತೆ ಅಂದ್ರೆ, ಓಕೆ ಅದೇ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಬಟ್ ನೀವು ಅನ್ಕೊಂಡ್ರಿ, ಈಗ ಮಾಡ್ತಿದ್ದೀರಿ, ಆಲ್ರೆಡಿ ಮಾಡಿದ್ದೀರಿ ಕೂಡ. ಹೌದು. ಅಂದರೆ ಹೆಂಗೆ ಗೊತ್ತಾ, ಇವಾಗ ನನ್ನ ಲೈಫಲ್ಲಿ ನಾನು ಅಬ್ಸರ್ವ್ ಮಾಡಿದಾಗ, ನಾನು ಅಬ್ಸರ್ವೆಂಟ್ ನೋಡಿದಾಗ, ನಾನು ಯಾವತ್ತೂ ಇಂಥದ್ದು ಹಿಂಗಾಗಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಮಾಸ್ಟರ್ಸ್ ಓದುವಾಗ ನಾನು ಆ್ಯಕ್ಟ್ರೆಸ್ ಆಗ್ತೀನಿ ನನ್ನ ದೇವರಾಣಿಗೂ ಅದು ಗೊತ್ತೇ ಇರಲಿಲ್ಲ ಬಿಡಿ. ಅದು ನನ್ನ ತಲೆಯಲ್ಲೂ ಇರಲಿಲ್ಲ, ನನ್ನ ಉದ್ದೇಶನೂ ಅದಾಗಿರಲಿಲ್ಲ. ಆಲ್ದೋ ನನಗೆ ನಾನು ಓದುವಾಗ ನನಗೆ ಅನ್ಸಿದ್ದು ಒಂದು ಪ್ರೊಡಕ್ಷನ್ ಹೌಸ್ ಶುರು ಮಾಡಬೇಕು ಅಂತೊಂದಿತ್ತು. ಅವಾಗ ಅದು ಒಂದೇ ಅನ್ಸಿದ್ದು ನನಗೆ. ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನನಗೆ ಇದೆಲ್ಲ ಒಂಥರ ಓದ್ಬೇಕಾದ್ರೆ ಮಜಾ ಅನ್ಸೋದು. ಇವಾಗ ಈ ಥರ ಮಲ್ಟಿ ಕ್ಯಾಮ್ರಾ ಸೆಟಪ್ಪು, ಅದನ್ನು ನಾವು ಶೂಟ್ ಮಾಡಿ, ಅದನ್ನು ಎಡಿಟ್ ಮಾಡಿ, ಅದನ್ನು ಜಗತ್ತಿಗೆ ಒಂಥರ ಪ್ರೆಸೆಂಟ್ ಮಾಡಿ, ಅದ್ರ ಹಿಂದೆ ಹೋಗುವಂಥ ಕೆಲಸಗಳಿಗೆ ಎಷ್ಟೊಂದು ಬರೀ ನಮಗಷ್ಟೇ ಗೊತ್ತಿರುತ್ತೆ ಮೇಕರ್ಸ್ ಆಗಿ. ಸೊ ಅದೊಂಥರ ಕಿಕ್ ಕೊಡ್ತಿತ್ತು ನನಗೆ. ಅವ್ರು ಏನು ನೋಡ್ತಾರೋ ಅಷ್ಟು ಮಾತ್ರ ನಿಜ ಅಲ್ಲ. ಸೊ ಇನ್ನೂ ಎಷ್ಟೊಂದು ನಿಜಗಳಿದೆ, ತೆರೆ ಹಿಂದೆ ಎಷ್ಟೊಂದು ನಿಜಗಳಿದೆ, ಅದು ನನಗೆ ಮಜಾ ಕೊಡ್ತಿತ್ತು ಮಾಡುವಾಗ. ಸೊ ಇದಿಷ್ಟು ನಾನೇ ಒಂದು ಪ್ರೊಡಕ್ಷನ್ ಶುರು ಮಾಡಿದರೆ ನನ್ನ ಅಡಿಯಲ್ಲಿ, ಅಂದರೆ ನನ್ನ ಕಂಟ್ರೋಲಲ್ಲಿ ಅಥವಾ ನನ್ನ ಒಂದು ಸಾರಥ್ಯದಲ್ಲಿ ಇದೆ ಇಷ್ಟೆಲ್ಲ ನಡೆಯುತ್ತಲ್ಲ ಅನ್ನೋದೊಂದು ಒಂಥರ ಜೋಶ್. ಆವಾಗ
ಅವಾಗ ಏನು 21 ಇಯರ್ ಓಲ್ಡ್ ಅಲ್ವಾ, ಸೊ ಆ ಥರ ಎಲ್ಲ ಅನ್ನಿಸ್ತಿತ್ತು. ಬಟ್ ನಿಧಾನಕ್ಕೆ ಅವಾಗ ನಾನು ಆ್ಯಕ್ಚುಲಿ ಆನ್ ಫ್ಲೋರ್ ಇಳಿದಾಗ ಒಂದಷ್ಟು ಸಂಸ್ಥೆಗಳಲ್ಲಿ ನಾನು ಇಂಟರ್ನ್ಶಿಪ್ಸ್ ಮಾಡಿದ್ದೀನಿ. ಸೊ ನಾನು ಓದುವಾಗ್ಲೂ ಅಷ್ಟೇ, ನನ್ನ ಬಿಡುವಿನ ಸಮಯದಲ್ಲಿ ಇವಾಗ ಸೆಮಿಸ್ಟರ್ ಹಾಲಿಡೇಸ್ ಆಗಿರ್ಬೋದು, ಆ ಥರ ಟೈಮಲ್ಲೆಲ್ಲ ನಾನು ಸುಮ್ಮನೆ ಕೂತ್ಕೋತಿರ್ಲಿಲ್ಲ. ಪ್ರೊಡಕ್ಷನ್ ಹೌಸಸ್ಗೆ, ಚಾನೆಲ್ಸಲ್ಲೆಲ್ಲ ಹೋಗಿ ಕೆಲಸ ಮಾಡಿದ್ದೀನಿ. ಇಂಟರ್ನ್ಶಿಪ್ ತರ ಎಲ್ಲಿ ಓದಿದ್ದು ನೀವು? ಮಣಿಪಾಲಲ್ಲಿ ಓದಿದ್ದು ನಾನು. ಓ, ಹೇಗಿತ್ತು ಜಾಗ? ಸಖತ್ತಾಗಿತ್ತು. ಅವಾಗಂತೂ ತುಂಬ ಚೆನ್ನಾಗಿತ್ತು. ಓಕೆ. ಆಲ್ಮೋಸ್ಟ್ ಒಂದು 10 ವರ್ಷದ ಹಿಂದೆ, 10 ವರ್ಷ ಆಗಿದೆ ಹೌದು. ಸೊ ತುಂಬ ಚೆನ್ನಾಗಿತ್ತು ಅವಾಗ. ಹೋಗದೆ ತುಂಬ ದಿನ ಆಗಿದೆ. ನಂಗೆ ಅಲ್ಲಿ ಪರಿಚಯ ಇರೋರೆಲ್ಲ ತುಂಬ ಜನ ಇದ್ದಾರೆ, ಹೋಗಿ ಮಾತಾಡ್ಸ್ಕೊಂಡು ಬರಬೇಕು ಒಂದ್ಸಲ. ಬಟ್ ಸೊ ಅಲ್ಲಿಂದ ರಜೆ ಇದ್ದಾಗೆಲ್ಲ ಮತ್ತು ಗ್ರ್ಯಾಜುಯೇಷನ್ ಇಲ್ಲ ಬೆಂಗಳೂರಲ್ಲಿ ಓದಿದ್ದು ನಾನು, ಬಿಷಪ್ ಕಾಟನ್ಸಲ್ಲಿ. ಓಕೆ. ಸೊ ಆ ಹಾಲಿಡೇಸಲ್ಲೆಲ್ಲ ನಾನು ರೇಡಿಯೋನಲ್ಲಿ, FM ಚಾನಲಲ್ಲಿ, ಆಮೇಲೆ ನಮ್ಮ ಜಿ ಕನ್ನಡದಲ್ಲಿ, ಕಲರ್ಸಲ್ಲಿ, ಮತ್ತೆ ಕಸ್ತೂರಿ ಚಾನಲಲ್ಲಿ, ಸೂಪರ್. ಇದ್ರಲ್ಲೆಲ್ಲ ಇವಾಗಿಲ್ಲ, ನಾನು ಇದರಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಆಸ್ ಅ ಟೆಕ್ನಿಷಿಯನ್. ಆ್ಯಂಡ್ ಇದು ಆಮೇಲೆ ಬಿಫಿಸ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಬ್ಯಾಕ್ ಸ್ಟೇಜ್ ಕೋಆರ್ಡಿನೇಟರ್ ಆಗಿ ಏನೇನೋ ಈ ಥರದೊಂದಷ್ಟು. ನನಗೆ ಬೇಸಿಕ್ಲಿ ಏನು ಅಂದರೆ ಒಂದಷ್ಟು ತಿಳುವಳಿಕೆ ಇರಬೇಕು ನನಗೆ. ಇವಾಗ ಪ್ರೊಡಕ್ಷನ್ ಶುರು ಮಾಡ್ತೀನಿ ಅಂದರೆ ಇಟ್ಸ್ ನಾಟ್ ಎನ್ ಈಸಿ ಇದಲ್ವಾ. ನಾನು ಅವಾಗಿಂದಾನೇ ಫುಲ್ಲು ಅದು ನೋಡಿದ್ರೆ ನಾನು ಕೋರ್ಸ್ ಆಗಿದ ತಕ್ಷಣ ಬಿಗ್ ಬಾಸ್ ಕೆಲಸ ಮಾಡಿದೆ. ಎಂಡೆಮೋಲಿಗೆ ನಮ್ಮ ಕಾಲೇಜಿಗೆ ಬಂದಿತ್ತು ರೆಕ್ರೂಟ್ ಮಾಡೋಕ್ಕೆ, ಮಣಿಪಾಲಿಗೆ ಬಂದಿತ್ತು. ಸೊ ಅವಾಗ ಟಾಸ್ಕ್ ಪ್ರೊಡ್ಯೂಸರ್ ಆಗಿ ಕೆಲಸ ಕೊಟ್ಟರು 4 ತಿಂಗಳು. ಟಾಸ್ಕ್ ಪ್ರೊಡ್ಯೂಸರ್ ಅಂದರೆ ಟಾಸ್ಕ್ಗಳನ್ನ ರಚನೆ ಮಾಡೋದು, ಅಂದರೆ ಎಲ್ಲ ಪ್ಲ್ಯಾನ್ ಮಾಡೋದು, ಯಾವ ಥರ ಟಾಸ್ಕ್ಗಳಂತ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡಿಸಿ. ಒಂದು 5-6 ಜನ ಟೀಮ್ ಇರುತ್ತೆ ನಮ್ಮದು. ಅಲ್ಲೇ ಇವರೆಲ್ಲ ಇರ್ತಾರೆ, ಅಂದರೆ ಅದನ್ನು ಟಾಸ್ಕಿಗೆ ಬೇಕಾಗಿರುವಂಥದ್ದು ವಸ್ತುಗಳನ್ನ, ಪ್ರಾಪ್ಸ್ನೆಲ್ಲ ರೆಡಿ ಮಾಡೋಕೆ ಒಂದಷ್ಟು ಜನ ಇರ್ತಾರೆ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡೋದು. ಮತ್ತು ಟಾಸ್ಕ್ ರಚನೆ ಆದಮೇಲೆ ಅದಕ್ಕೆ ಬೇಕಾಗಿರುವಂಥ ಕಾಸ್ಟ್ಯೂಮ್ಸ್ಗಳನ್ನ ಹೋಗಿ ಪರ್ಚೇಸ್ ಮಾಡ್ಕೊಂಬರೋದು ಅವ್ರವ್ರ ಸೈಜಿಂದು. ಸೊ ಆಮೇಲೆ ಬಿಗ್ ಬಾಸ್ ಮನೆ ನೋಡಿದರೆ ನೀವು ಇವಾಗ, ನಾವು ಐ ಆಮ್ ಶ್ಯೂರ್ ಎವ್ರಿಬಡಿ ನೋಸ್ ದಿಸ್, ಐ ಕ್ಯಾನ್ ಸೇ ದಿಸ್, ಕಿಟಕಿಗಳ ಥರ ಇರುತ್ತಲ್ಲ, ಅದ್ರ ಸುತ್ತಲೂ ಓಡಾಡ್ಬೋದು ಆ್ಯಕ್ಚುಲಿ ಹೊರಗಡೆಯಿಂದ. ಅದು ಎಲ್ಲರಿಗೂ ಆ್ಯಕ್ಸೆಸ್ ಇರಲ್ಲ, ಬರೀ ಟಾಸ್ಕ್ ಪ್ರೊಡ್ಯೂಸರ್ಸಿಗೆ ಮಾತ್ರ ಇರುತ್ತೆ ಆಯಿತಾ. ಸೊ ನಂಗೆ ಅದೊಂಥರ ಮಜಾ. ಹೆಂಗೆ ಅಂದರೆ ನಾನು ಕೆಲಸ ಮಾಡಿದ್ದು 2nd ಸೀಸನ್ಗೆ. ಸೊ ಲಿಟ್ರಲಿ ಇಲ್ಲಿ ಕಿಟಕಿ ಹಿಂದೆ ನಾನು, ಕಿಟಕಿ ಮುಂದೆ ಅವ್ರುಗಳು ಎಲ್ಲ ಒಂಥರ ಹಿಂಗೆ ನೇಕೆಡ್ ಐಯಲ್ಲಿ ಅವ್ರು ಏನೇನು ಮಾತಾಡ್ತಿದ್ದಾರೆ, ಏನೇನು ಆಟ ಆಡ್ತಾ ಇದ್ದಾರೆ, ಜಗಳ ಆಡ್ತಾ ಇದ್ದಾರಾ, ಅಳ್ತಾ ಇದ್ದಾರಾ, ನಂಗೆ ಎಷ್ಟು ಮಜಾ ಬರ್ತಿತ್ತು ಗೊತ್ತಾ ಅವಾಗ. ಒಂಥರ ಎಂಜಾಯ್ಡ್ ಇಟ್ ಸೋ ಮಚ್ 4 ತಿಂಗಳು. ಅದಾದಮೇಲೆ ಆಯ್ತು ಓಕೆ ದಿಸ್ ಇಸ್ ಇಟ್. ನಾನು ಈ ಥರದ್ದೆಲ್ಲ ಕೆಲಸಗಳು ಮಾಡಿಕೊಂಡು ಇದು ಮಾಡೋಣ ಅಂತ ಸೂಪರ್ ಮಿನಿಟಿಗೆ ಕೆಲಸ ಮಾಡಿದೆ. ಅಲ್ಲಿಂದ ಬಂದಮೇಲೆ ಅದೊಂಥರ ಮಜಾ ಇತ್ತು. ಪಿಕ್ಸೆಲ್ ಪಿಕ್ಚರ್ಸ್ ಅಂತ ಪ್ರೊಡಕ್ಷನ್, ಅದು ಈಗಲೂ ಇದೆ, ಅದು ದೇ ಡೂ ಅ ಲಾಟ್ ಆಫ್ ಶೋಸ್ ಕಲರ್ಸಿಗೆ, ಝೀಗೆಲ್ಲ. ಅಲ್ಲಿ ಕೆಲಸ ಮಾಡುವಾಗ ಸುವರ್ಣದವ್ರು ಕಾಲ್ ಮಾಡಿಬಿಟ್ಟು, ಸುವರ್ಣ ಚಾನಲ್ ಅವ್ರು ಕಾಲ್ ಮಾಡಿ, ಬಿಕಾಸ್ ಬಿಗ್ ಬಾಸ್ ಆ ಚಾನಲ್ಗೆ ಬರ್ತಿತ್ತಲ್ಲ 2nd ಸೀಸನ್, ಒಂದು ಸೀಸನ್ ಅಷ್ಟೇ ಅಲ್ಲಿಗೆ ಬಂದಿದ್ದು. ಸೊ ಅವ್ರು ಅಲ್ಲಿ ನೋಡಿದ್ರು ನನ್ನ, ಸುಧೀಂದ್ರ ಸರ್ ಅಂತ, ಅವ್ರು ಈಗಲೂ ಇದ್ದಾರೆ. ಐ ಥಿಂಕ್ ಅವ್ರಿಗೆ ಸುವರ್ಣಲಿಲ್ಲ ಬಟ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಸುಧೀಂದ್ರ ಭಾರದ್ವಾಜ್ ಅಂತ. ಅವ್ರು ನಾನು ನೋಡಿ ಈ ಥರ ಅನುರೂಪ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೀವಿ, ಅದರ ಒಂದು ಡ್ಯಾನ್ಸರ್ ರೋಲ್ ಇದೆ, ಲೀಡು, 2 ಫಿಮೇಲ್ ಲೀಡ್ಸ್ ಇರ್ತಾರೆ ಅದರಲ್ಲಿ, ಮಾಡ್ತೀಯ ಅಂದೆ. ನಾನು ಮಾಡ್ತೀನಿ, ನಂಗೆ ಡ್ಯಾನ್ಸ್ ಎಲ್ಲ ಬರಲ್ಲ ಆದರೆ ಅಂತ. ಇಲ್ಲ ನಿಂಗೆ ಕೂದಲು ಸೂಟ್ ಆಗುತ್ತೆ ಅನ್ಸುತ್ತೆ, ಒಂದು ಆಡಿಷನ್ ಕೊಡು ಅಂತ. ಓಕೆ ಅಂತ ಅಂದ್ಬಿಟ್ಟು ಮಧುಸೂದನ್ ಸರ್ ಅಂತ ಡೈರೆಕ್ಟರ್, ಅದಕ್ಕೆ ಹೋಗಿ ಆಡಿಷನ್ ಕೊಟ್ಟೆ. ದೇವರನಿಗೂ ಅದು ಏನು ಆಡಿಷನ್, ಬಿಕಾಸ್ ನಂಗೆ ಗಂಧಗಾಳಿ ಇಲ್ಲ ಆ್ಯಕ್ಟಿಂಗ್ದು, ನಾನು ಕಲ್ತಿಲ್ಲ, ನಾಟಕಗಳು ಮಾಡಿಲ್ಲ, ಥಿಯೇಟ್ರ್ ಮಾಡಿಲ್ಲ. ಸುಮ್ಮನೆ ರ್ಯಾಂಡಮಾಗಿ ಏನೋ ಹೇಳು ಅಂದರು, ಹೋಗಿ ಹೇಳಿದೆ. ಅವರು ಡೈರೆಕ್ಟರ್ ಓಕೆ ಅಂತಂದರು, ಹೇಳ್ತೀವಿ ಅಂತಂದರು. ನೋಡಿದ್ರೆ ಓಕೆ ಆಗೋಗಿದೆ, ಕಾಲ್ ಮಾಡಿಬಿಟ್ಟು ಶೂಟು ಅಂತಿದ್ದಾರೆ. ದಾನಿ ಹೌದಾ ಅಂತ. ನಮ್ಮ ಮನೇಲೆಲ್ಲೂ ಯಾರು ಸಿನಿಮಾ ಸೀರಿಯಲ್ ಯಾರು ಮಾಡಿದವರೇ ಇಲ್ಲ ಅಲ್ಲ, ನಮ್ಮದೆಲ್ಲ ಸ್ವಲ್ಪ ಸೀರಿಯಸ್ ಫ್ಯಾಮಿಲಿ. ನಮ್ಮಪ್ಪ ಬ್ಯಾಂಕಲ್ಲಿ ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರ್ ಆಗಿದ್ದವರು, ನಮ್ಮಮ್ಮ ಸ್ಕೂಲಲ್ಲಿ ಅಡ್ಮಿನಿಸ್ಟ್ರೇಟ್ರು, ಟೀಚರ್, HM ಎಲ್ಲ ಆಗಿದ್ದವರು, ನನ್ನ ಅಕ್ಕ ಇಂಜಿನಿಯರು. ಸೊ ಯಾರಿಗೂ ಏನು, ನಾನೊಂಥರ ಏನೋ ಹಿಂಗೆ ಫ್ರೆಶ್ ಆಗಿ ನಾನೇ ಫಸ್ಟ್ ಹೊಸ ಪ್ರಪಂಚಕ್ಕೆ ಬಂದೆ ಅನ್ನೋ ಥರ. ಬಟ್ ನನಗೆ ಆ ಸೀರಿಯಲ್ ಸೇರ್ಕೊಂಡ ಮೇಲೂ ಆ್ಯಕ್ಟಿಂಗ್ ಬಗ್ಗೆ ಅಂಥ ಸೀರಿಯಸ್ನೆಸ್ ಇರಲಿಲ್ಲ ಆನೆಸ್ಟ್ಲಿ ಸ್ಪೀಕಿಂಗ್. ಅರ್ಧ ಮುಗೀತದ ಸೀರಿಯಲ್ಲು. ಅದಾದಮೇಲೆ ಅದು ಯಾಕೋ ನಂಗೆ ಒಂಥರ ಇಟ್ ಸ್ಟಾರ್ಟೆಡ್ ಗ್ರೋಯಿಂಗ್ ಆನ್ ಮೀ, ಆ ಕ್ಯಾರೆಕ್ಟರು. ಆಮೇಲೆ ನನ್ನ ಜೊತೆಗೆ ಆ್ಯಕ್ಟ್ ಮಾಡ್ತಾ ಇದ್ದಿದ್ದ ರಿತ್ವಿಕ್ ಮಠದಂತ, ಅವ್ರು ಈಗಲೂ ಎಷ್ಟೊಂದು ಸೀರಿಯಲ್ಸ್ ಮಾಡಿದ್ದಾರೆ, ಮಾಂಡಮಿಯನ್ ಸಿನಿಮಾ ಮಾಡಿದ್ರು ಅವರು, ರಿಷಿ. ಸೊ ನಾವೆಲ್ಲ ಈಗಲೂ ತುಂಬ ಒಳ್ಳೆ ಫ್ರೆಂಡ್ಸು. ಬಟ್ ಆವಾಗ ಅವ್ರನ್ನೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ರು ಇದನ್ನು.
ಈ ಆ್ಯಕ್ಟಿಂಗ್ ಅನ್ನೋದನ್ನು. ಬರ್ಬೇಕು ಅನ್ನೋಂತೂ ಇತ್ತು ಅವರಿಗೆ. ಅದೆಲ್ಲ ನೋಡಿದಾಗ ನಂಗೆ ಆ್ಯಕ್ಚುಲಿ ಅನ್ನಿಸ್ತು, ಓಕೆ ದಿಸ್ ಇಸ್ ಸಮಥಿಂಗ್ ವೆರಿ ಸೀರಿಯಸ್, ಎಲ್ಲರಿಗೂ ಹಿಂಗೆ ಈಸಿಯಾಗಿ ಸಿಗುವಂಥದ್ದಲ್ಲ, ನನಗೇನೋ ಏನೋ ಗೆರೆ ಇತ್ತು ಅದಕ್ಕೆ ಸಿಕ್ಕಿದೆ ಇದು. ಹಾಂ, ಸೊ ಇದನ್ನು ನಾನು ಹಿಂಗೆ ವೇಸ್ಟ್ ಮಾಡ್ಕೊಳ್ಳೋದು ಸರಿ ಇಲ್ಲ ಅಂತ ನಾನು ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ನಂಗೆ ಆಮೇಲೆ ಇವಾಗ ಒಂಥರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಕ್ಟಿಂಗ್ ಅಂದರೆ. ಓಕೆ, ಹೌದಾ? ನಂಗೆ ತುಂಬ ಇಷ್ಟ ಆ್ಯಕ್ಟ್ ಮಾಡೋದು. ನಾನು ಡೈರೆಕ್ಟ್ ಇವಾಗ ಮಾಡ್ತಿದ್ದೀನಿ ಅಂತ ಅಂದಾಗ್ಲೂ ನನಗೆ ಎಷ್ಟೊಂದು ಚೆನ್ನಾಗಿ ಕೇಳಿದ್ದಾರೆ, ಹಂಗಾರೆ ಆ್ಯಕ್ಟಿಂಗ್ ಬಿಟ್ಬಿಡ್ತಾ ಇದ್ದೀರಾ? ನಾನು ಖಂಡಿತ ಬಿಡಲ್ಲ, ಸಾಯೋವರೆಗೂ ಆ್ಯಕ್ಟ್ ಮಾಡ್ತೀನಿ. ನಾನು ಸಾಯೋಕ್ಕೆ ಮುಂಚೆನೇ ಒಂದು ಅಜ್ಜಿ ಪಾತ್ರ ಮಾಡಿಬಿಟ್ಟು ಸಾಯಬೇಕು, ನನಗೆ ಅಷ್ಟು ಆಸೆ ಇದೆ. ಸೊ ಆ್ಯಕ್ಟಿಂಗ್ ಮಾಡಿಕೊಂಡೆ ಡೈರೆಕ್ಷನ್ ಮಾಡ್ಬೋದು ಅಂತ ಅನ್ನಿಸ್ತು. ಆಬ್ವಿಯಸ್ಲಿ ಅಂದರೆ ಅಟ್ ದ ಸೇಮ್ ಟೈಮ್ ಮಾಡೋದಕ್ಕೆ ಕಷ್ಟ ಆಗ್ಬೋದು, ಬಟ್ ಆ್ಯಸ್ ಆಫ್ ನಾವು ನನಗೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತಿದ್ದೀನಿ. ಸೊ ಅದರ ಡೈರೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಸ್ಕ್ರಿಪ್ಟ್ ಅಂತ ಹೇಳಿದ್ರಿ, ಬಟ್ ಯಾವ ರೀತಿ ಕಾಂಟೆಂಟ್ ಜನರಿಗೆ ಕೊಡಬೇಕು ಅಂತ ಪ್ಲಾನ್? ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಸಿನಿಮಾ ಜರ್ನಿ ನೋಡ್ತಾ ಬಂದ್ರಿ, ನೀವು ತುಂಬಾ ಸಿನಿಮಾಗಳನ್ನ ನೋಡಿದ್ರಿ. ತುಂಬಾ ಜನ ಹೇಳ್ತಾರೆ ತುಂಬಾ ಚೆನ್ನಾಗಿ ನಾವು ಮಾಡಿದೀವಿ ಸಿನಿಮಾ ಅಂತ. ಹೋಗಿ ನೋಡಿದಾಗ ಅದ್ರಲ್ಲಿ ಏನೂ ಇರಲ್ಲ, ನಿಮ್ಗೆ ಬೇಜಾರಾಗಿರುತ್ತೆ, ನಿಮ್ಗೆ ಬೋರ್ ಆಗಿರುತ್ತೆ. ಸೊ ನಿಮ್ಗೆ ಸ್ವಲ್ಪ ಗೊತ್ತಿರುತ್ತೆ ಆಡಿಯನ್ಸ್ ಏನ್ ಬಯಸ್ತಾರೆ ಅಂತ. ನೀವ್ ಏನ್ ಕೊಡ್ತಿದ್ದೀರಾ ಆಡಿಯನ್ಸ್ಗೆ? ಅಂದರೆ ನನಗೆ ಥಿಯೇಟ್ರಲ್ಲಿ ನೋಡೋದಕ್ಕೆ ಏನು ಇಷ್ಟನೋ ಅದನ್ನು ಕೊಡಬೇಕು ಅಂತ. ಬೇಸಿಕಲಿ ಏನು ಅಂತಂದರೆ ನನಗೆ ಅನ್ಸೋದು, ಈ ಲಾರ್ಜರ್ ದೆನ್ ಲೈಫ್ ಕಾನ್ಸೆಪ್ಟ್ಗಳು ಬಂದು ಇವಾಗ ಸಿನಿಮಾ ಅಂತಂದರೆ ಅದೊಂದು ಐ ಮೀನ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ನನಗೆ ಕಾಂತಾರ ಎಲ್ಲ ತುಂಬ ಇಷ್ಟ ಆಗಿತ್ತು, KGF ಇಷ್ಟ ಆಗಿತ್ತು ಸಿನಿಮಾ. ಐ ಸ್ಟಿಲ್ ಲವ್ ದಟ್. ಅಂದರೆ ದ ಹೋಲ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ವಾ, ಅದು ಥಿಯೇಟರಲ್ಲಿ ಆ ಥರ ಸಿನಿಮಾಗಳು ನೋಡೋಕೆ ಫುಲ್ ಮಜಾ ಬರುತ್ತೆ. ಆಲ್ದೋ ನನಗನ್ಸೋದು ಈ ಥರ ಸಿನಿಮಾಗಳ ಮಧ್ಯ ಈ ಏನಂತಾರೆ ಅಂದರೆ ರಿಲೇಟಬಲ್ ಸ್ಟೋರಿಗಳು. ಇವಾಗ ನಮ್ಮ ಮನೆಯಲ್ಲೇ ಲೆಟ್ಸೆ ನಮ್ಮ ದೊಡ್ಡಮ್ಮನ ಕಥೆನೋ, ಅಥವಾ ಈಗ ನಮ್ಮ ಪಕ್ಕದ ಮನೇಲಿ ಯಾವುದೋ ಒಂದು ಚಿಕ್ಕ ಹುಡುಗಿರುತ್ತೆ, ಅದಕ್ಕೊಂದು ಅಪ್ಪ ಇರ್ತಾರೆ, ಅಥವಾ ಒಂದು ಸಿಂಗಲ್ ಮದರ್ ಇರ್ತಾರೆ, ಅವರಿಬ್ಬರದ್ದು ಏನು ಕತೆ ಇರಬಹುದು. ಇವಾಗ ನೀವು ನಾನು ಇಂಟರ್ವ್ಯೂ ಮಾಡ್ತಿದ್ದೀರಾ, ಇವಾಗ ನಿಮ್ಮದೇ ಒಂದಷ್ಟು ಇರುತ್ತಲ್ವ ಒಂದು ಲೈಫಲ್ಲಿ. ಇಟ್ಸ್ ನಾಟ್ ಈಸಿ. ಅಂದರೆ ದಿನ ಮೇಕಪ್ ಹಾಕೋತೀರಾ, ದಿನ ಒಂದೊಂದು ಆರ್ಟಿಸ್ಟ್ನ ಅಥವಾ ಯಾರಾದರೂ ಏನೋ ಒಂದು ಅಚೀವರ್ಸ್ನ ಕರೆದು ಇಂಟರ್ವ್ಯೂ ಮಾಡ್ತಾ ಇರ್ತೀರಾ. ನಿಮಗೆ ಇಲ್ಲಿವರೆಗೂ ಬರೋದಕ್ಕೆ ನಿಮ್ಮದೇನೋ ಒಂದಷ್ಟು ಸ್ಟ್ರಗಲ್, ಒಂದಷ್ಟು ಲೈಫ್ ಇರುತ್ತಲ್ವ, ಆ ಥರ ಕಥೆಗಳನ್ನ ನನಗೆ ಆರಿಸ್ಕೋಬೇಕು ಅಂತ ಇಷ್ಟ. ಮತ್ತು ಸಿಂಪಲ್ ಎಮೋಷನ್ಸ್ನ, ಒಂದು ಗಂಡ ಹೆಂಡತಿ ಮಧ್ಯೆ ಇರೋವಂಥ ರಿಲೇಷನ್ಶಿಪ್ ಬಗ್ಗೆನೋ, ಅಥವಾ ಒಂದು ಅಪ್ಪ ಮಗನ ರಿಲೇಷನ್ಶಿಪ್ ಬಗ್ಗೆನೋ. ಎಷ್ಟೊಂದು ಸಲ ನಾನು ಸುತ್ತಮುತ್ತಲೇ ನೋಡಿದ್ದೀನಿ, ಎಷ್ಟೊಂದು ಜನ ಅಪ್ಪ ಮಕ್ಕಳು ಮಾತಾಡಲ್ಲ, ಗೊತ್ತಾ? ಹೌದು, ಅಪ್ಪ ಮಕ್ಕಳು ಅಂತ ಇರ್ತಾರಷ್ಟೇ ಮನೇಲಿ, ಗಂಡು ಮಕ್ಳು ಎಸ್ಪೆಷಲಿ. ಅವ್ರ ಅಪ್ಪಂದ್ರ ಜೊತೆ ಮಾತಾಡಲ್ಲ. ಅದು ಏನಕ್ಕೆ ಮಾತಾಡದೆ ಇರಲ್ಲ ಇವರು, ಅದು ಹೆಂಗೆ ಅಂತ ನನಗೆ ಅದೊಂಥರ ಕೊರಿಯಕ್ಕೆ ಶುರು ಅಲ್ವಾ? ಇದೊಂದು ಆಕ್ಚುಲಿ ಫ್ಯಾಕ್ಟ್. ತುಂಬಾ ಕಡಿಮೆ ಅಪ್ಪನ ಜೊತೆ ಬಾಂಧವ್ಯ ಇರೋದು. ಅದು ರೂರಲ್ ಏರಿಯಾ ಕಡೆ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ಕರೆಕ್ಟ್. ಸೊ ಏನಕ್ಕೆ ಇರ್ಬೋದು ಅಂದರೆ ಆ ಅಪ್ಪ ಬೆಳೆದು ಬಂದಿರೋಂಥ ರೀತಿ ಏನಿರ್ಬೋದು, ಅವ್ರ ಸ್ಟ್ರಗಲ್ಸ್, ಅವ್ರ ಸ್ಟೋರೀಸ್ ಏನಿರಬಹುದು, ಆ ಥರ ಎಲ್ಲ. ಸೊ ಆ ಥರ ಕತೆಗಳನ್ನ ನನಗೆ ಟಚ್ ಮಾಡೋಕ್ಕೆ ಇಷ್ಟ. ನಂದು BTS ಸಿನಿಮಾ ನೋಡಿದರೆ ಅದರಲ್ಲಿ ಸುಮೋಹನಲ್ಲಿ ನಾನು ಟ್ರೈ ಮಾಡಿರೋದೇ ಅದು. ಅದರಲ್ಲಿ ನನ್ನ ಕತೆನಲ್ಲಿ ಬರೋಂಥ ಹೀರೋ ಈಸ್ ಅ ಟಚ್ ಅಪ್ ಹುಡುಗ, ಮೇಕಪ್ ಅಸಿಸ್ಟೆಂಟ್. ಅವ್ನ ಲೈಫು ನೋಡೋದಕ್ಕೆ ಹೊರಗಿನವ್ರಿಗೆ ಏನು ಕಲರ್ಫುಲ್ ಗುರು, ದಿನ ಫಿಲ್ಮ್ ಸೆಟ್ಟಲ್ಲಿ ಇರ್ತಾನೆ, ದಿನ ದೊಡ್ಡ ಹೀರೋಗಳ ಜೊತೆ ಏನೋ ಕೆಲಸ ಮಾಡ್ತಾನೆ, ಮೇಕಪ್ ಎಲ್ಲ ಅವ್ರವ್ರ ಸುತ್ತಮುತ್ತಲೇ ಓಡಾಡ್ತಾ ಇರ್ತಾರೆ. ಬಟ್ ಆ ಮನುಷ್ಯನಿಗೆ ಸೆಟ್ಟಲ್ಲಿ ಇರೋವಂಥ ಒಂದು ಮರ್ಯಾದೆ ಆಗಿರ್ಬೋದು, ಅಥವಾ ಏನೋ ಆ ಸ್ಟ್ರಗಲ್ ಇರ್ಬೋದು, ಅಂಥ ಏನು ಒಳ್ಳೆ ಪೇಮೆಂಟ್ಗಳು ಬರಲ್ಲ ಅವ್ರಿಗೆಲ್ಲ. ಆಮೇಲೆ ಪೇಮೆಂಟ್ಗಳು ಆನ್ ಟೈಮ್ ಬರಲ್ಲ. ಅಂಥವ್ರಿಗೆ ಮದುವೆ ಆದಾಗ ಆ ಹೆಂಡತಿಯಾಗಿ ಬರೋಳಿಗೆ ಪಾಪ ಇದೆಲ್ಲ ಒಂಥರ ಹೊಸ ಪ್ರಪಂಚ ಥರ ಅನ್ಸುತ್ತೆ. ನನ್ನ ಗಂಡ ಸಿನಿಮಾ ಸೆಟ್ಟಲ್ಲಿ ಕೆಲಸ ಮಾಡ್ತಾರೆ ಅಂತ. ಬಟ್ ಅವಳಿಗೆ ರಿಯಾಲಿಟಿ ಗೊತ್ತಾದಾಗ ಅದು ಹೆಂಗೆ ವರ್ಕ್ ಆಗುತ್ತೆ ಅವರಿಬ್ಬರ ಮಧ್ಯ ಅನ್ನೋದ್ರ ಬಗ್ಗೆ ಮಾಡಿದ್ದಂಥ ಸಿನಿಮಾ. ತುಂಬ ನಾನು ನಿಜವಾಗ್ಲೂ ನಾನು ಅಂದ್ಕೊಳ್ದೇ ಇರೋಷ್ಟು ಒಳ್ಳೆ ಕ್ರಿಟಿಸಿಸಮ್, ಒಳ್ಳೆ ಥರ ಕ್ರಿಟಿಸಿಸಮ್ ಬಂತು. ಒಳ್ಳೆ ಕ್ರಿಟಿಕಲಿ ಅಕ್ಲೇಮ್ ಆಯಿತು ನನ್ನ ಕತೆ, ಎಸ್ಪೆಷಲಿ ನಾನು ಬರ್ತಿದ್ದು ಮತ್ತು ಡೈರೆಕ್ಟ್ ಮಾಡಿರೋವಂಥ ಕತೆ. ಸೊ ಅದಾದ್ಮೇಲಿಂದ ನನಗೆ ಆ್ಯಕ್ಚುಲಿ ಡೈರೆಕ್ಷನ್ ಮಾಡಬೇಕು ಅಂತ ಒಂದು, ಅದು ನಿಮಗೆ ಮೇನ್ ಪಾಯಿಂಟ್ ಈಗ. ಹಾಂ, ಓಕೆ, ಅಂದರೆ ಏನೋ ನಾನು ಮಾಡಿರೋದೊಂದು ಕನೆಕ್ಟ್ ಆಗಿದೆ ಅಂತಂದರೆ ಪ್ರಾಬಬ್ಲಿ ಆ ಪರ್ಸೆಪ್ಷನ್ ಜನರಿಗೆ ಇಷ್ಟ ಆಗಿದೆ, ಪ್ರಾಬಬ್ಲಿ ಐ ಕ್ಯಾನ್ ಟ್ರೈ ಇಟ್ ಮೋರ್ ಅಂತ ಈಗ ಅನ್ಸಿರೋದು. ಬಟ್ ಬರವಣಿಗೆ ಅಂದ್ರೆ ಅದು ಈಸಿ ಅಲ್ಲ ಅಂತ ಅಂದ್ರೆ ನಾನು ಅನ್ಕೊಡ್ತೀನಿ. ಅದಕ್ಕೆ ಫಾರ್ಮೇಟ್ ಇದೆಯಾ ಅದು ಹಿಂಗೆ? ಅಂದ್ರೆ ನೀವು ಹೇಗೋ ಬರಿತೀನಿ ಅಂದ್ರೆ ಬರ್ದು ಬಿಡಕ್ಕಾಗಲ್ಲ. ಅದಕ್ಕೆ ಸ್ಕ್ರೀನಿಗೆ ಎಷ್ಟು ತರ್ತೀನಿ, ನನ್ನ ಬುಕ್ಕಲ್ಲಿ ಎಷ್ಟು ಬರಿತೀನಿ, ಅದು ಮ್ಯಾಟರ್ ಆಗುತ್ತಲ್ವಾ? ಹೌದು. ಅಂದರೆ ನಾನು ಮಾಸ್ಟರ್ ಡಿಗ್ರಿಯಲ್ಲಿ ಓದುವಾಗ ಸ್ಕ್ರಿಪ್ಟಿಂಗ್ ಒಂದು ಸಬ್ಜೆಕ್ಟ್ ಇತ್ತು. ಐ ಆಮ್ ಶೋರ್ ನಿಮಗೂ ಯು ನೋ ಇಟ್. ಸ್ಕ್ರಿಪ್ಟಿಂಗಲ್ಲಿ ನಮಗೆ ಫುಲ್ಲು ನೀಟಾಗಿ ಅದೊಂದು ಏನಂತಾರೆ, ಒಂದು ಫಾರ್ಮ್ಯಾಟು,
ಇದೇ ಥರ ಹೆಡರ್ ಇರಬೇಕು, ಇದೇ ಥರ ಎಲ್ಲ ಫಾಂಟ್ ಸೈಜು ಅದು ಇದು ಎಲ್ಲ ಹಂಗಂಗೆ ಇರಬೇಕು, ಅದೊಂದು ಫಾರ್ಮಲ್ ಆಗಿ ಒಂದು ಇದು ಬರಬೇಕು ಅಂತ. ಆವಾಗ ನಾನು ಅದನ್ನೆಲ್ಲ ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೆ. ಬಟ್ ಇವಾಗ ಅನಿಸುತ್ತೆ ಅದೆಲ್ಲ ಮ್ಯಾಟರ್ ಇರೋದು ಕಥೆ. ನೀನು ಯಾವ ಕ್ಯಾರೆಕ್ಟರ್ ಮೇಲೆ ನೀನು ಎಷ್ಟು ಕೆಲಸ ಮಾಡ್ತಿದ್ಯಾ, ಆ ಕ್ಯಾರೆಕ್ಟರ್ ಈ ಥರ ಆಡೋದಕ್ಕೆ ಏನೇನಾಗಿರ್ಬೋದು ಅವ್ನ ಲೈಫಲ್ಲಿ ಅಥವಾ ಅವ್ಳ ಲೈಫಲ್ಲಿ ಕ್ಯಾರೆಕ್ಟರ್ ಆರ್ಕ್ ಇರ್ಬೋದು. ಮತ್ತು ಕತೆ ಬರೆದಾಗ ನಾವೇನೋ ಫ್ಲೋನಲ್ಲಿ ಒಂದು ಜೋಶಲ್ಲಿ ಇವಾಗ ಲೆಚ್ಚೆ ಬರಿತಾ ಯಾವುದೋ ಒಂದು ಪಾತ್ರ ನನಗೆ ತುಂಬ ಹತ್ರ ಆಗ್ಬಿಡುತ್ತೆ. ಬರೀ ಅದ್ರ ಬಗ್ಗೆನೇ ಕೋರಿದ್ರೆ ಪಾಪ ಮಿಕ್ಕಿದ ಕ್ಯಾರೆಕ್ಟರ್ಗಳೇನು ಮಾಡ್ತಾರೆ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈಕ್ವಲ್ ಸ್ಪೇಸಿಂಗ್ ಕೊಟ್ಟು, ಮತ್ತು ಒಂದು ಕತೆಗೆ ಒಂದು ಹೆಡ್ ಆ್ಯಂಡ್ ಟೇಲು ಅಥವಾ ಒಂದು ಹಿಂಗೆ ಬರಬೇಕಲ್ವ ಅದು ಕತೆ. ಸುಮ್ಮನೆ ಹಿಂಗೆ ಇದ್ರೆ ಯಾರಿಗೂ ಒಬ್ಬನ ಜೀವನದಲ್ಲಿ ಏನೂ ಆಗ್ತಾನೆ ಇಲ್ಲ ಏರಿಳಿತಗಳು ಅಂತಂದಾಗ ಯಾರಿಗೇನು ಇಷ್ಟ ಆಗುತ್ತೆ ನೋಡೋದಕ್ಕೆ. ಸೊ ಆ ಥರದ್ದು ತಲೆಯಲ್ಲಿ ಇಟ್ಕೊಂಡು ಫಸ್ಟು ನಾನು ಏನು ಮಾಡ್ತೀನಿ ಅಂತಂದರೆ ನನ್ನ ತಲೆಗೆ ಬಂದಿದ್ದು ಬರೆದು ಬಿಡ್ತೀನಿ, ಸೊ ದಟ್ ಐ ಡೋಂಟ್ ಫರ್ಗೆಟ್. ನನಗೆ ತುಂಬ ಮರ್ವಿನ ರೋಗ. ಹೌದಾ? ಅಯ್ಯೋ ವಿಪರೀತ ಮರ್ವು. ನಾನೇ ಎಷ್ಟೊಂದು ಸಲ ಬರ್ದಿರೋ ಕತೆಗಳು ನನಗೆ ಮರ್ತೇ ಹೋಗ್ಬಿಟ್ಟಿರುತ್ತೆ. ಈ ಥರದ್ದು ನಾನು ಬರ್ದಿದ್ದೆ ಅಂತ ನನ್ನ ಫ್ರೆಂಡ್ಸ್ ಎಲ್ಲ ಅದೊಂದು ಬರ್ದಿದ್ದೆ ಅಲ್ಲ ನೀನು, ನಾನು ಬರ್ದಿದ್ನಾ ಹೌದಾ ಅಂತ. ಆಮೇಲೆ ನಂದು ಏನೋ ಇಮೇಲು ಏನಾದ್ರು ಅಥವಾ ಡ್ರೈವ್ ಏನಾದ್ರು ತೆಗ್ದಾಗ ಅಲ್ವಾ ಕರೆಕ್ಟ್ ಇದು ಬರ್ದು ನೋಡಿ ಎಷ್ಟೊಂದು ದಿನ ಆಗೋಗಿದೆ ಅಂತ ಅನ್ಸುತ್ತೆ. ಹಾಗೆ ಸೊ ಫಸ್ಟು ಬರ್ದಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಐ ವಿಲ್ ಸ್ಟಾರ್ಟ್ ವರ್ಕಿಂಗ್ ಫೈನ್ ಟ್ಯೂನಿಂಗು. ಯಾವ ಕ್ಯಾರೆಕ್ಟರ್ನ ಸ್ವಲ್ಪ ಕಟ್ ಮಾಡ್ಬೋದು ಅಥವಾ ಯಾವುದನ್ನು ಸ್ವಲ್ಪ ಇಟ್ಕೊಳ್ಬಹುದು, ಯಾವುದು. ಆಮೇಲೆ ಇನ್ನೊಂದು ಏನಾಗೋಗಿದೆ ಅಂದರೆ ಇವಾಗ ಎಮೋಷ್ನಲ್ ಆಗ್ಬಿಟ್ಟು ಸಿನಿಮಾ ಮಾಡೋಕ್ಕಾಗಲ್ಲ ಅನ್ನೋದು ಗೊತ್ತಾಗೋಗಿದೆ. ಹೌದಾ? ಅಂದರೆ ಐ ಥಿಂಕ್ ಆ್ಯಸ್ ಮೇಕರ್ಸ್ ನಮಗೆ ನಮ್ಮ ಕತೆ ಮೇಲೆ ನಮ್ಗೊಂಥರ ಅದು ಥರ ಇಟ್ಸ್ ಆರ್ ಬೇಬಿ ಅಲ್ವಾ. ಒಂದು ಅಮ್ಮನ ಮಗು ಮೇಲೆ ಯಾವ ಥರ ಪ್ರೀತಿ ಇರುತ್ತೋ ಆ ಮಗು ನೀನು ಏನೇ ಚೇಷ್ಟೆ ಮಾಡಲಿ ಇಟ್ಸ್ ಮೈನ್ ಅಲ್ವಾ, ನನ್ನ ಮಗು ಅನ್ನೋ ಥರದಿರುತ್ತಲ್ಲ. ಆ ಥರ ಐ ಥಿಂಕ್ ವಿ ವಿಲ್ ಗೆಟ್ ಇನ್ ಟು ದಟ್ ಝೋನ್. ನನ್ನ ಕತೆ ಇದು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಗುತ್ತೆ ಥಿಯೇಟ್ರಲ್ಲಿ ಅಂತ. ಅದು ನಿಜ ಇಲ್ಲ, ಅಲ್ಲ. ಅಂದರೆ ನಾವು BTS ಮಾಡುವಾಗ ನಾನು ತುಂಬ ಕಲಿತೆ. ನಮಗಂದರೆ ಆ ಅರಿವಿತ್ತು, ಅಂದರೆ ಇದು ಥಿಯೇಟ್ರಿಕಲಿ ತುಂಬ ಏನು ಹೆಸರು ಮಾಡಲ್ಲ ಇದು ಅನ್ನೋದಿತ್ತು ನಮಗೆ. ಬಟ್ ನಾವು OTTಗೆ ಬರಬೇಕು ಅಂತಂದರೆ ಥಿಯೇಟ್ರಿಕಲ್ ರಿಲೀಸ್ ಆಗಲೇಬೇಕಿತ್ತು. ಸೊ ಹಾಗಾಗಿ ನಾವು ರಿಲೀಸ್ ಮಾಡಿದ ಸಿನಿಮಾ ಅದು. ಬಟ್ ಅದು ಮಾಡ್ಬೇಕಾದ್ರೆ ಅಂದ್ಕೊಂಡೆ ಓಕೆ ಇದು ಬರೀ ನಾನೇನೋ ಮಾಡಿದ್ದೀನಿ ಡೈರೆಕ್ಟ್ ಮಾಡಿಬಿಟ್ಟು ರಿಲೀಸ್ ಮಾಡಿಬಿಡೋದು ಅಷ್ಟು ಸುಲಭ ಅಲ್ಲ. ಅದ್ರ ಹಿಂದೆ ತುಂಬ ಇದೆ ಕೆಲಸ, ತುಂಬ ಮಾಡೋದಿದೆ. ಆಮೇಲೆ ದ ವೇ ವಿ ಪ್ರೆಸೆಂಟ್ ದ ಸ್ಟೋರಿ ಈಸ್ ಆಲ್ಸೋ ದೇರ್. ಆಮೇಲೆ ನಾವೇನೋ ಅಂದ್ಕೊಂಡು ಇದು ಇಷ್ಟ ಆಗ್ಬೋದು ಅಂತ ಬರ್ದಿರ್ತೀವಿ, ಒಂದೊಂದ್ಸಲ ಫುಲ್ ಉಲ್ಟಾ ಹೊಡೆದ್ಬಿಡುತ್ತೆ, ಬ್ಯಾಕ್ಲಾಶ್ ಮಾಡಿಬಿಡ್ತಾರೆ ಜನ. ನಾವು ಏನೋ ಇಟ್ಕೊಂಡು ಬರ್ದಿರ್ತೀವಿ ಬಟ್ ಅದು ಇನ್ನೇನೇನೋ ಆಗೋಗಿರುತ್ತೆ, ಯೋಚನೆ ಮಾಡಲ್ಲ ಆ್ಯಂಗಲಿಂದ. ಸೊ ಹಾಗೆ ಅದನ್ನೆಲ್ಲ ಪೊಲಿಟಿಕಲಿ ಕರೆಕ್ಟಾಗಿ ಯಾರ ಎಮೋಷನ್ಸ್ಗೂ ನೋವು ಮಾಡಿದೆ ಅದನ್ನೆಲ್ಲ ಇಟ್ಕೊಂಡು ಬರಿಬೇಕು ಅನ್ನೋದನ್ನ ನಾನು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅರ್ಥ ಮಾಡ್ಕೊಂಡಿದ್ದೀನಿ ಇವಾಗ. ಬಟ್ ರಿಸರ್ಚ್ ಅಲ್ವಾ, ರಿಸರ್ಚ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಏನು ಸುಳ್ಳು ಹೇಳಕ್ಕಿಲ್ಲ, ಮತ್ತೆ ಅದು ಸಿನಿಮಾ ಅಲ್ಲ ನಾನು ಏನು ಮಾಡ್ಬಿಡ್ಬೋದು ಅಂತಾನು ಮಾಡಕ್ ಆಗಲ್ಲ. ಯಾಕಂದ್ರೆ ಅದು ಏನಿದೆ ಫ್ಯಾಕ್ಟ್ ಹಾಗೆ ಹೋಗ್ಬೇಕು ಅಲ್ವಾ. ಸೊ ಇದಕ್ಕೆಲ್ಲ ವರ್ಕ್ ಮಾಡೋದಂದ್ರೆ ತುಂಬಾ ಬುಕ್ಸ್ ಓದೋದ ಅಥವಾ ಮೂವಿ ರೆಫರ್ ಮಾಡ್ತಿದ್ರಾ? ನಾನು ಬುಕ್ಸ್ ಓದ್ತೀನಿ ಸ್ವಲ್ಪ ಜಾಸ್ತಿ. ಸಿನಿಮಾಗಳು ಆ್ಯಕ್ಚುಲಿ ಸ್ವಲ್ಪ ನಾನು ನೋಡೋದು ಕಡಿಮೆನೆ. ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅಟ್ಲೀಸ್ಟ್ ಇವಾಗ ಒಂದು ವಾರಕ್ಕೊಂದು ಸಿನಿಮಾ ನೋಡಬೇಕು ಅಟ್ಲೀಸ್ಟ್ ಅಂತ ನಾನೊಂದು ಇದು ಮಾಡ್ಕೊಂಡಿದ್ದೀನಿ. ಪುಸ್ತಕಗಳು ಓದ್ತೀನಿ. ಕೋವಿಡ್ ಶುರುವಾದಾಗಿಂದ ನನಗೆ ಪುಸ್ತಕ ಓದೋ ಅಭ್ಯಾಸ ಮಾಡಿಕೊಂಡೆ. ಆ್ಯಂಡ್ ಸಹಜವಾಗಿರುವಂಥ ಕಥೆಗಳನ್ನ ಓದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಇಷ್ಟ, ಖುಷಿ. ಗೃಹಭಂಗ ನನ್ನ ಇನಿಷಿಯಲ್ ರೀಡ್ಸ್, ನನ್ನ ಓದಕ್ಕೆ ಶುರು ಮಾಡಿದಾಗ ಓದಂಥ ಪುಸ್ತಕ ಅದು ಗೃಹಭಂಗ. ನನಗೆ ವಿಪರೀತ ಇಷ್ಟ. ನನಗೆ ಭೈರಪ್ಪನವ್ರು ಬರೆದಿರೋಂಥ ಸಾಕಷ್ಟು ಪುಸ್ತಕಗಳನ್ನ ಓದಿದ್ದೀನಿ, ನಂಗೆ ತುಂಬ ಇಷ್ಟ. ಆಮೇಲೆ ಕುವೆಂಪು ಅವರ ಮಗ ಪೂರ್ಣಚಂದ್ರ ತೇಜಸ್ವಿ ಅವ್ರು ಬರೆದಿರುವಂಥ ಪುಸ್ತಕಗಳು ತುಂಬ ಇಷ್ಟ. ಅವ್ರದ್ದು ಓದಿದ್ದೀನಿ. ಅವ್ರ ಟ್ರಾನ್ಸ್ಲೇಷನ್ಸ್ ಕೂಡ ಓದಿದ್ದೀನಿ ಒಂದಷ್ಟು, ಅದಿಷ್ಟ. ಮತ್ತು ಇಂಗ್ಲೀಷಲ್ಲಿ ನನಗೆ ಖುಷ್ವಂತ್ ಸಿಂಗ್ ಅಂತ ಜರ್ನಲಿಸ್ಟ್, ಅವರು ರೈಟರ್, ಅವರು ಬರೆದಿರೋಂಥ ಪುಸ್ತಕಗಳಿಷ್ಟ. ಆಮೇಲೆ ಎಂತಪ್ಪ ಅವ್ರ ಹೆಸರು, ಒಬ್ಬರು ಥ್ರಿಲ್ಲರ್ ಒಂದು ಡಾರ್ಕ್ ಇದು ಬರೀತಾರೆ, ಹುಸೇನ್ ಝೈದಿ. ಓಕೆ, ಇಂಗ್ಲೀಷಲ್ಲಿ ಅವರು ಅಂದರೆ ಈ ಬಾಂಬೆ ಅಂಡರ್ ವರ್ಲ್ಡ್ ಬಗ್ಗೆ ಎಲ್ಲ ತುಂಬ ಪುಸ್ತಕಗಳು ಬರೆದಿದ್ದಾರೆ. ಅವ್ರು ಬರೆದಿರೋ ಪುಸ್ತಕಗಳ ಮೇಲೆ ಸಿನಿಮಾಗಳು ದೊಡ್ಡ ಸಿನಿಮಾಗಳಾಗೋಗಿದೆ. ನನ್ಗೆ ಬೇಸಿಕಲಿ ಫಿಕ್ಷನ್ ಇಷ್ಟ ಆಗಲ್ಲ ಅಷ್ಟೊಂದು. ಅಂದರೆ ನನಗೆ ಈ ಹ್ಯಾರಿ ಪಾಟರ್ ಎಲ್ಲ ನನ್ನ ಫ್ರೆಂಡ್ಸ್ಗಳು ಅವಾಗ ಸ್ಕೂಲಲ್ಲಿ ಇದ್ದಾಗ ಎಷ್ಟು ಹೆಂಗೆ ಹುಚ್ಚುಚ್ಚಾಗಿ ಓದೋರು ಗೊತ್ತಾ, ನನಗೆ ಅದು ಕನೆಕ್ಟೇ ಆಗ್ತಿರ್ಲಿಲ್ಲ. ಅದೇ ಇವ್ನು ಯಾರು ಪರ್ಕೆ ಮೇಲೆ ಕುತ್ಕೊಂಡು ಎಗುರ್ಕೊಂಡು ಹೋಗ್ತಾರೆ, ಹೌ ಇಸ್ ಇಟ್ ಪಾಸಿಬಲ್? ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿರ್ಲಿಲ್ವಾ? ಶಕ್ತಿಮಾನ್ ಎಲ್ಲ ಇತ್ತಲ್ವಾ? ಇಲ್ಲ, ಅದೇನೋ ನನಗೆ ನೋಡುವಾಗ ಆ್ಯಕ್ಚುಲಿ ಅವಾಗೆಲ್ಲ ಅದು ಯಾವುದೋ ಇನ್ನೊಂದು ಬರ್ತಿತ್ತು ಗೊತ್ತಾ, ಯಾವುದಪ್ಪ ಅದು, ಅದೇನೋ ಹಿಂಗೆ ಪೆನ್ನಲ್ಲಿ ಬರ್ತಾರೆ, ಅದು ರಿಯಲ್ ಆಗ್ಬಿಡುತ್ತಲ್ಲ. ಮ್ಯಾಜಿಕ್ ಪೆನ್ಸಿಲ್ ಅಲ್ಲ, ಶಕಲಕ ಬೂಮ್ ಬೂಮ್.
ಅದ್ರಲ್ಲಿ ಅವ್ನು ಹಂಗೆ ಆ ಹುಡುಗ ಪೆನ್ನಲ್ಲಿ ಹಿಂಗೆ ಬರ್ದಿದ್ದು ರಿಯಲ್ ಆಗಿ ಬಂದ್ಬಿಡ್ತಾ ಇರುತ್ತೆ. ಅದು ನೋಡಿ ಖುಷಿ ಆಗ್ತಿತ್ತು. ಬಟ್ ನಂಗೆ ಅಲ್ಲ, ನೀವು ನಿಮ್ಮ ವಯಸ್ಸಲ್ಲಿ ಅದನ್ನ ಫೀಲ್ ಮಾಡ್ತಿರ್ಲಿಲ್ಲ, ಓ ನಮಗೂ ಈ ತರದೊಂದು ಪೆನ್ನು ಸಿಕ್ಕಿದ್ರೆ ಚೆನ್ನಾಗಿರ್ತಿದ್ದು? ನಂಗೆ ಮೋಸ್ಟ್ಲಿ ರಿಯಾಲಿಟಿ ತುಂಬಾ ಗೊತ್ತಿತ್ತು ಅನ್ಸುತ್ತೆ. ನಮ್ಮ ಅಪ್ಪ ಅಮ್ಮ ತುಂಬಾ ಗ್ರೌಂಡೆಡ್ ಆಗಿ ಬೆಳೆಸ್ಬಿಟ್ಟಿದ್ದಾರೆ ನನ್ನ. ಸೊ ನನ್ಗೆ ಅದು ಗೊತ್ತು, ಹಂಗೆಲ್ಲ ಏನಾಗಲ್ಲ ಗುರು, ಕೆಲಸ ಮಾಡಿ ದುಡ್ದು ಏನ್ ಬೇಕೋ ತಗೋಬೇಕು ಅನ್ನೋದೊಂದು ರಿಯಾಲಿಟಿ ಮೋಸ್ಟ್ಲಿ ಮುಂಚಿಂದಾನು ಗೊತ್ತಾಗೋಗಿತ್ತು. ಇಲ್ಲ ಅಪ್ಪ ಅಮ್ಮನ ಕಾಡಿಬೇಡಿ, ಏನ್ ತೆಕೊಡು ಅಂತ ಹೇಳಿ ತೆಗೆಸ್ಕೋಬೇಕು ಅಷ್ಟೇ ಅನ್ನೋದು ಗೊತ್ತಾಗೋಗಿತ್ತು ಅನ್ಸುತ್ತೆ. ಸೊ ನಂಗೆ ಅದೇನೋ ಗೊತ್ತಿಲ್ಲ, ನಂಗೆ ಫಿಕ್ಷನ್ ಅಷ್ಟೊಂದು ಅನ್ಲೆಸ್ ಈ ಥರ ಕತೆಗಳ ಥರ ಏನಾದ್ರು ಆ್ಯಕ್ಚುಲ್ ಆಗಿ ನಡೆದಿದೆಯೇನೋ ಅನ್ನೋ ಥರ ಬರೆದ್ರೆ ಇಷ್ಟ ಆಗುತ್ತೇನೋ, ಬಿಟ್ರೆ ಈ ಥರ ಏನೋ ಈ ಸೂಪರ್ ಹೀರೋ ಆಮೇಲೆ ಏನೋ ಐ ಡೋಂಟ್ ನೋ, ನಂಗೆ ಅದೆಲ್ಲ ನೀಡ್ಸಲ್ಲ, ಅಷ್ಟೊಂದು ಓದಬೇಕು ಅಂತ ಅನ್ಸಲ್ಲ. ಸೊ ನಿಮ್ಗೆ ತುಂಬಾ ನಾನ್ ಫಿಕ್ಷನ್ ಹೆಂಗೆ ಅಂದ್ರೆ ರಿಯಲ್ ಏನಾಗಿದೆ ಅದನ್ನೇ ಸ್ಕ್ರೀನ್ ಮೇಲೆ ತೋರ್ಸಕ್ ಇಷ್ಟ ಹಂಗ? ಹಾ, ಬಟ್ ಇವಾಗ ಅದೇ ಲೈಕ್ ಐ ಸೆಡ್ ಬಿಸ್ನೆಸ್ ಕೂಡ ಆಗ್ಬೇಕಲ್ವಾ. ಇವಾಗ ಸಿನಿಮಾ ಸುಮ್ಮನೆ ನಾನೇನೋ ಮಾಡಿದೆ ರಿಲೀಸ್ ಮಾಡ್ಬಿಟ್ಟೆ ನನ್ನ ಖುಷಿಗೆ ಅಂತಂದ್ರೆ ಪ್ರೊಡ್ಯೂಸರ್ ಪಾಪ ಏನಾಗಬೇಕು. ಸೊ ಅವ್ರದ್ದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಆಮೇಲೆ ಇನ್ನೊಂದು ಜಸ್ಟ್ ನಾಟ್ ಅಬೌಟ್ ದ ಬಿಸ್ನೆಸ್, ನನಗೇನು ಅನ್ಸುತ್ತೆ ಅಂದರೆ ಜನರು ಕೂಡ ಇವಾಗ ಥಿಯೇಟ್ರಿಗೆ ಬರೋದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ. ಯಾರಿಗೂ ಅಲ್ಲಿ ಕೂತ್ಕೊಂಡು ಇವಾಗ ಗೋಳಿನ ಕತೆನೇ ಆಗಿರಲಿ ಅದಕ್ಕೊಂದು ಹ್ಯೂಮರ್ ಅಟ್ಯಾಚ್ ಮಾಡಿ ಹೇಳಿದ್ರೆ ಜನ ನಕ್ಕೊಂಡು ಅಯ್ಯೋ ನಮ್ಮ ಲೈಫ್ ಹಿಂಗೆ ಇವರು ಅಂತ ಅನ್ಕೊಂಡು ಹೋಗ್ತಾರೆ. ಬಿಟ್ರೆ ನೀನು ಬರೀ ಗೋಳೆ ತೋರಿಸಿದ್ರೆ ಅಯ್ಯೋ ನಂದೇ ಊರ್ ಬಾಗ್ಲಾಗಿದೆ, ನಾನು ಏನಕ್ಕೆ ಇಲ್ಲಿಗೆ ಬರ್ತೀನಿ, ಥಿಯೇಟ್ರಿಗೆ ಬಂದ್ರೆ ಇದನ್ನೇ ತೋರಿಸಿರಲ್ಲ ಅಂತ ಅನ್ಕೋಬಾರ್ದಲ್ವಾ. ಸೊ ಎಂಟರ್ಟೈನ್ಮೆಂಟನ್ನ ತಲೆಯಲ್ಲಿ ಇಟ್ಕೊಂಡು ಈಗ ಬರೀತಿದ್ದೀನಿ. ಹೌದು, ಅಂದ್ರೆ ನೋವಿನ ಕತೆ ಮಾತ್ರ ಜಾಸ್ತಿ ಸೇಲ್ ಆಗುತ್ತೆ ಅನ್ಸುತ್ತಲ್ಲ? ಆಗ್ಬೋದು ಪಾಪ ಎಲ್ರು ದುಃಖಿ ಆತ್ಮಗಳು ಅನ್ಸುತ್ತೆ ಇವಾಗೆಲ್ಲ. ಏನೋ ಒಂದು ಅದಂತೂ ನಾನು ಮೊನ್ನೆ ಯಾರ ಹತ್ರನೋ ಮಾತಾಡ್ತಾ ಇದ್ದೆ, ನಮಗೆ ಅನ್ಸುತ್ತೆ ಇವಾಗ ನನ್ನನ್ ಬಿಟ್ಟು ಎಲ್ಲ ಖುಷಿಯಾಗಿದ್ದಾರೆ ಗುರು ಅಂತ. ಅಲ್ಲಿ ನೋಡಿದ್ರೆ ಒಬ್ನು ಖುಷಿಯಾಗಿಲ್ಲ ಪ್ರಪಂಚದಲ್ಲಿ. ಅಂಬಾನಿ ಅವ್ರೂ ಖುಷಿಯಾಗಿರ, ಮುಖೇಶ್ ಅಂಬಾನಿ, ಅನಿಲ್ ಅಂಬಾನಿ ಅವ್ರೂ ಖುಷಿಯಾಗಿರಲ್ಲ ಅನ್ಸುತ್ತೆ. ಏನೋ ಒಂದು ದುಃಖ ಇರುತ್ತೆ, ಅವ್ರಿಗೆ ಒಂದು ದುಃಖ ಇರ್ಬೋದು. ಅದು ನಮಗೆಲ್ಲ ಅನ್ಸಿರುತ್ತೆ ದುಡ್ಡೊಂದಿದ್ರೆ ಸಾಕು ಎಲ್ಲ ಸರಿ ಇರುತ್ತೆ ಅಂತ. ಬಟ್ ದಟ್ಸ್ ನಾಟ್ ಟ್ರೂ. ಬಟ್ ದುಡ್ಡು ಇರಬೇಕು, ದಟ್ ಆಲ್ಸೋ ಐ ಅಗ್ರಿ, ಅದು ಮೇನ್. ಬಟ್ ಅದೇ ಅಲ್ಲ ಅಂತ ಕರೆಕ್ಟ್. ಅದೇ ಏನಕ್ಕೆಲ್ಲ ಬೇಜಾರಾಗ್ಬೋದು ಅಂದ್ರೆ ಇಡ್ಲಿಗೆ ಸಾಂಬಾರ್ ಮಾಡಿ ಅಂತ ಅಂದಿರ್ತಾರೆ, ಚಟ್ನಿ ಮಾಡಿದ್ರು ಬೇಜಾರಾಗುತ್ತೆ ಅಂದ್ರೆ ಅದು ಇರ್ಬೋದು. ಅದೊಂಥರ ಏನಂತಾರೆ ಆನೆ ಪ್ರಾಬ್ಲಮ್, ಆನೆಗೆ ಇರ್ಬೇಕು ಪ್ರಾಬ್ಲಮ್ ಇರ್ಬೇಕು ಅಂತಾರಲ್ಲ, ಹಂಗೆ ಭಾರ ಇರ್ಬೇಕು ಅಂತ ಹಂಗೆ. ಸೊ ನಾವು ಸೆಲೆಬ್ರೇಟ್ ಮಾಡೋದು ಜಾಸ್ತಿ ನೋವನ್ನ. ಹೌದು, ಎಲ್ರು ಮನುಷ್ಯರು ಅಂದ್ರೆ ಅದನ್ನ ತುಂಬಾ ಇಷ್ಟಪಡ್ತೀವಿ, ಅದ್ರ ಜೊತೆನೇ ಇರಕ್ಕೆ ಇಷ್ಟಪಡ್ತೀವಿ. ಹೌದು ಅಲ್ವಾ? ಹೌದು, ಐ ಅಗ್ರಿ. ತನ್ಗದ್ ಏನ್ ಲವ್ ಅಂದ್ರೆ ಏನ್ ಅಂತೇನ ಅರಿವೇ ಇರ್ಲಿಲ್ಲ ಅಂತ ಟೈಮಲ್ಲಿ ಮುಂಗಾರು ಮಳೆ ನೋಡ್ಬಿಟ್ಟು ನಮಗ್ ಫೀಲಿಂಗ್ ಆಗೋಗಿತ್ತಲ್ಲ. ನಿಮ್ಗೆ ಫೀಲ್ ಆಗಿತ್ತು? ಅಯ್ಯೋ ಫುಲ್ ಅಯ್ಯೋ ಛೇ ಮದ್ವೆನೆ ಮಾಡ್ಕೊಳ್ಳಿಲ್ವಲ್ಲ ಇವರಿಬ್ರು ಅಯ್ಯೋ ಅಂತ ಟೆನ್ತ್ ಸ್ಟ್ಯಾಂಡರ್ಡ್ ಅವಾಗ ಇನ್ನೇನು ಫೀಲಿಂಗ್ಸ್ ಹುಟ್ಟೋ ಟೈಮು. ಯಾವ ಬಾಯ್ ಫ್ರೆಂಡ್ ಇಲ್ಲ ಏನಿಲ್ಲ. ನನ್ನ ಸ್ಕೂಲಲ್ಲಂತೂ ನನಗೆ ಒಬ್ರು ಒಂದು ಲವ್ ಲೆಟರ್ ಅಂತ ನನ್ಗೆ ಆ ಎಕ್ಸ್ಪೀರಿಯನ್ಸೇ ಇಲ್ಲ ಆಯ್ತಾ. ಅಂದ್ರೆ ಅಂಟಿಲ್ ಪ್ರಾಬಬ್ಲಿ ಪ್ಯೂಬರ್ಟಿ ಹಿಟ್ ಮೀ, ನನಗೆ ಯಾರೋ ಒಂಥರ ಅಷ್ಟೊಂದು ಭಾವೇ ಕೊಡ್ತಿರ್ಲಿಲ್ಲ ಸ್ಕೂಲಲ್ಲಿ. ಸೊ ನನ್ಗೆ ಆ ಫೀಲಿಂಗ್ಸೇ ಇರಲಿಲ್ಲ ನನಗೆ. ನಾನು ಏನೋ ಒಂದು ಹುಡುಗನ್ ನೋಡಿದ್ರೆ ಓ ವಾವ್ ಅಂತ ಅನ್ಸೋದು, ಅಥವಾ ಯಾರಿಗೋ ನನ್ನನ್ನು ನೋಡಂಗೆ ಅನ್ಸಿ ನನ್ನನ್ನು ಮಾತಾಡ್ಸ್ತಾರೇನೋ, ಏನಿಲ್ಲ. ನನ್ನ ಸುತ್ತಮುತ್ತಲು ನಡೆಯೋದು ಅವೆಲ್ಲ. ಸ್ಕೂಲಲ್ಲಿ ಇದ್ರೂ ಸ್ಕೂಲಲ್ಲೇ ಹೈಸ್ಕೂಲ್ ಹುಡುಗರುಗಳೆಲ್ಲ ಫುಲ್ಲು ಅವಾಗೆಲ್ಲ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಎಲ್ಲ ಮಾಡ್ಕೊಂಡು ನಮ್ಮ ಸ್ಕೂಲ್ ಟೆರೆಸ್ ಮೇಲೆಲ್ಲ ನಮ್ಮ ಎಲ್ಲ ಸಿಗಾಕೊಂಡು ಹಂಗೆಲ್ಲ ಏನೇನೋ ಆಗೋಗಿತ್ತು. ಹಾ, ಬಟ್ ನನ್ನ ಹತ್ರ ಯಾರು ಬರ್ತಿರ್ಲಿಲ್ಲ. ಸೊ ನನ್ಗೆ ಫೀಲಿಂಗ್ಸೇ ಇರ್ಲಿಲ್ಲ. ಬಟ್ ಮುಂಗಾರು ಮಳೆ ನೋಡಿದ್ನಲ್ಲ ಅವಾಗ ಒಂಥರ ಹಿಂಗ್ ಲವ್ ಅಂದ್ರೆ ಹಿಂಗಿರ್ಬೇಕು, ಮೋಸ್ಟ್ಲಿ ಲವ್ ಅಂದ್ರೆ ಹಿಂಗಾಗುತ್ತೆ ಅನ್ಸುತ್ತೆ, ಬ್ರೇಕಪ್ ಅಂದ್ರೆ ಹಿಂಗಿರ್ಬೋದು ಅನ್ಸುತ್ತೆ ಅಂತೆಲ್ಲ ಅವಾಗ್ಲೇ ಅನ್ಸಿದ್ದು. ನಿಮ್ ಫ್ರೆಂಡ್ಸ್ ಬಂದು ನಿಮ್ಮ ಹತ್ರ ಲವ್ ಸ್ಟೋರಿ ಎಲ್ಲ ಶೇರ್ ಮಾಡ್ತಿರ್ಲಿಲ್ಲ? ಹಾ, ಅವ್ರು ಹೇಳ್ಕೊಡೋರು. ನನ್ಗೆ ಏನ್ ಇಲ್ವಲ್ಲ ಹೇಳಕ್ ಅವ್ರಿಗೆ ಅನ್ನೋ ತರ. ನನ್ ಬರೀ ಇಂಗ್ಲೀಷಲ್ಲಿ ಅಗನಿ ಆಂಟ್ ಅಂತಾರೆ ಗೊತ್ತಾ, ಸುಮ್ನೆ ಅಂದ್ರೆ ಎಲ್ಲರ ದುಃಖನೂ ಬರೀ ನನ್ನ ಹತ್ರ ದುಃಖ ತೋಡ್ಕೊಳ್ಳಿ ಕೇಳಿಸ್ಕೊತೀನಿ. ಅದು ಈಗ್ಲೂ ನಿಜ ಗೊತ್ತಾ. ಹೌದಾ? ನನ್ಗೆ ಅಂದ್ರೆ ಪಾಪ ಐ ಆಮ್ ಹ್ಯಾಪಿ, ನಂಗೆ ಖುಷಿ ಆಗುತ್ತೆ ಪಾಪ ಯಾರಿಗಾರು ನನ್ನ ಹತ್ರ ಬಂದು ಹೇಳ್ಕೋಬಹುದು ಅಂತ ಅವ್ರಿಗೆ ಅನ್ಸುತ್ತಲ್ಲ. ಅಷ್ಟು ಸೇಫ್ ಸ್ಪೇಸ್ ನಾನು ಕ್ರಿಯೇಟ್ ಮಾಡ್ತಿದ್ದೀನಲ್ಲ ಅಂತ ಖುಷಿ ಆಗುತ್ತೆ. ಬಟ್ ಒಂದೊಂದ್ಸಲ ಅಯ್ಯೋ ಅಂತ ಅನ್ಸ್ಬಿಡುತ್ತೆ, ಎಷ್ಟು ಬರೀ ದುಃಖ, ಅಯ್ಯೋ ಒಬ್ರು ಖುಷಿಯಾಗಿಲ್ವಲ್ಲ, ನನ್ನ ಜೊತೆ ದುಃಖ ಹೇಳ್ಕೊಂಡು
ಏನಪ್ಪ ಇದು ಅಂತ. ಆಮೇಲೆ ಅನ್ಸುತ್ತೆ ಒಂದೊಂದ್ಸಲ ಹೋಗ್ಲಿ ಬಿಡು, ನನ್ನ ಲೈಫಲ್ಲಿ ಇರೋ ದುಃಖಕ್ಕಿಂತ ಪಾಪ ಅವ್ರು ತುಂಬ ಕಷ್ಟಪಡ್ತಿದ್ದಾರೆ ಅನ್ಸುತ್ತೆ, ಕೇಳಿಸ್ಕೋಬೇಕು ಅಂತ ಹಂಗೆ. ಅದು ಹೌದು. ಬಟ್ ನೀವು ಹೇಳಿದ್ರಿ ಅದು ನಿಮ್ಮ ಬೌಂಡ್ರಿ ಹತ್ರನೇ ಬಂದಿರ್ಲಿಲ್ಲ ಲವ್ ಅನ್ನೋದು, ಆದ್ರೆ ನೀವು ಲವ್ ಮ್ಯಾರೇಜ್ ಆದ್ರಲ್ವಾ? ಅದೇ ಎಲ್ಲ ಭಟ್ರದ್ದು ಇಲ್ಲ ಅಂದ್ರೆ ಪ್ರಾಬಬ್ಲಿ ಆ ಟೈಮಲ್ಲಿ ಬಂದಿದ್ದ ಸಿನಿಮಾಗಳು, ಅದು ಗಾಳಿಪಟ, ಪಂಚರಂಗಿ, ಈ ತರದೆಲ್ಲ ಒಂಥರ ಒಳ್ಳೊಳ್ಳೆ ಫೀಲಿಂಗ್ಸ್ನ ಕ್ರಿಯೇಟ್ ಮಾಡೋದು ಮೈಂಡಲ್ಲಿ. ಹೌದು. ಆಮೇಲೆ ಅವಾಗ ಆಕ್ಟ್ ಮಾಡಿದವರು ಅಷ್ಟೇ ಒಂಥರ ಚೆನ್ನಾಗಿ ಮಾಡಿರೋಂಥವ್ರು. ಸೊ ನಂದು ಲವ್ ಮ್ಯಾರೇಜ್ ಆಗಿದ್ದು ಅದು ಬೇರೆ ಕತೆ, ಅದು ಒಂಥರ ಕಾಮಿಡಿ ಅದು ಅಲ್ವಾ? ಸ್ವಲ್ಪ ಕಾಮಿಡಿ ಹೇಳಿ, ಯಾಕಂದ್ರೆ ಜನರಿಗೂ ಇಷ್ಟ ಆಗುತ್ತೆ. ಅದು ಅನ್ಕೊಳ್ದೇರ ನಾವು ಲವ್ ಎಲ್ಲ ಮಾಡ್ಕೊಂಡು ಅನ್ಕೊಳ್ದೆ ಲವ್ ಮಾಡ್ಕೊಂಡು ಅನ್ಕೊಳ್ದೇನು ಮದುವೆನೂ ಮಾಡ್ಕೊಂಡ್ಬಿಟ್ಟಿದೀವಿ, ಹಂಗೆ ಅದೊಂಥರ ನಮ್ದು ಕಥೆ. ಇದು ಆಕ್ಚುಲಿ ಚೆನ್ನಾಗಿದೆ. ಅದು ಹೆಂಗೆ ಅಂತ, ಯಾಕಂದ್ರೆ ತುಂಬಾ ಜನರು ಲವ್ ಸ್ಟೋರಿ ಇರುತ್ತೆ, ಕಣ್ಣಲ್ಲಿ ಮಾತಾಡೋದು, ಆಮೇಲೆ ಮೀಟ್ ಆಗೋದು, ಕೆಫೆಗೆ ಹೋಗೋದು. ಅಯ್ಯೋ ಏನೂ ಆಗಿಲ್ವಾ? ನಿಜವಾಗ್ಲೂ ಇಲ್ಲ. ನನ್ ಗಂಡ ರೊಮ್ಯಾಂಟಿಕ್ಕೇ ಅಲ್ಲ, ರೊಮ್ಯಾನ್ಸೇ ಇಲ್ಲ ನನ್ ಗಂಡ, ಖಂಡಿತ ರೊಮ್ಯಾಂಟಿಕ್ ಅಲ್ಲ. ಇದನ್ನ ನೀವು ಸೆಪ್ರೇಟ್ ಆಗಿ ಕಟ್ ಮಾಡ್ಬಿಟ್ಟು ನಂಗೆ ಕೊಡಿ, ನಾನು ಅವ್ನಿಗೆ ತೋರಿಸ್ತೀನಿ ತಗೊಂಡೋಗಿ. ಸೆಪ್ರೇಟ್ ಆಗಿ ಕಟ್ ಮಾಡಿ ರೀಲ್ ಹಾಕ. ಹೆಂಗೆ ಅಂತಂದ್ರೆ ನಾನು ಅವನು ವಿ ಮೆಟ್ ಥ್ರೂ ಮ್ಯೂಚುವಲ್ ಫ್ರೆಂಡ್ಸು. ಸುಮ್ಮನೆ ಆಯ್ತು ಊಟಕ್ಕೇನೋ ಸಿಕ್ಕಾಗ ಅವ್ರು ಸಿಕ್ಕಿದ್ರು ಆ್ಯಂಡ್ ಮಾತಾಡಿದ್ವಿ ಅಷ್ಟೇ. ನನ್ನ ಗಂಡ ತುಂಬ ಒಂಥರ ಪ್ರಾಕ್ಟಿಕಲ್ ಅವರು. ಅವ್ರ ಬಿಸ್ನೆಸ್ ಮ್ಯಾನು, ಈಸ್ ಇಂಟು ಬಿಸ್ನೆಸ್. ಸೊ ಅವರು ಒಂಥರ ತುಂಬ ಎಲ್ಲದನ್ನು ಅದೇ ಇದ್ರಲ್ಲೇ ಅಳ್ದು ತೂಗಿ ಮಾಡೋಂಥವ್ರು. ನನ್ನ ಪ್ರಪಂಚನೇ ಬೇರೆ, ಫುಲ್ ಕಲರ್ಫುಲ್ಲು, ಎಮೋಷ್ನಲ್ಲು, ಎಲ್ಲಾನು ಡ್ರಾಮ್ಯಾಟಿಕ್ಕೇ. ನನಗೆ ದುಃಖನೂ ಡ್ರಾಮ್ಯಾಟಿಕ್, ಪ್ರೀತಿನೂ ಡ್ರಾಮ್ಯಾಟಿಕ್ಕು. ಈ ಮನುಷ್ಯ ನೋಡಿದ್ರೆ ಏನ್ ಹಂಗೆಲ್ಲ ಮಾಡ್ತಾನೆ ಇಲ್ವಲ್ಲ, ನಂಗೆ ಒಂದ್ ಕಡೆ ಬೇಜಾರು. ಇನ್ನು ಒಂದು ಮಜಾ ಅಂದ್ರೆ ನಾವಿಬ್ರು ಡೇಟ್ ಮಾಡ್ತಿದ್ವಿ ಅವಾಗ. ಅನುರೂಪ ಆಕ್ಚುಲಿ ಅವಾಗ ಹಿಟ್ ಸೀರಿಯಲ್, ಅದು ನಂದು ಮೊದಲನೇ ಸೀರಿಯಲ್ಲೇನೆ. ಅವ್ರ ಮನೆಯಲ್ಲಿ ಯಾರು ಕನ್ನಡ ಟಿವಿ ಸೀರಿಯಲ್ ಯಾರು ನೋಡ್ತಿರ್ಲಿಲ್ಲ ಅಷ್ಟೊಂದು. ಸೊ ಇವನಿಗಂತೂ ಗಂಧಗಾಳಿ ಇಲ್ಲ ಕನ್ನಡ ಸಿನಿಮಾ ಸೀರಿಯಲ್ಗಳ ಬಗ್ಗೆ ಅಥವಾ ಎನಿ ಅದರ್ ಸೀರಿಯಲ್ಸ್ ಅವನೇ ನೋಡ್ತಿರ್ಲಿಲ್ಲ. ಏನು ಮಾಡೋದು ನೀವು ಅಂತೆಲ್ಲ ಕೇಳಿದಾಗ ನಾನು ಹಿಂಗೆ ಆಕ್ಟ್ರೆಸ್ ಅಂತಂದರೆ ಎಷ್ಟು ಜೋರಾಗಿ ಜೋಕ್ ಮಾಡ್ಕೊಂಡು ಹಾಕ್ಬಿಟ್ಟಿದ್ದಾರೆ ಗೊತ್ತಾ. ಯಾಕೆ ನಮ್ಮಲ್ಲೇ ಇಲ್ಲ ಮನುಷ್ಯ. ನಾನೇ ಇಲ್ಲ ರೀ ನಿಜವಲ್ಲೂ ನಾನು ಹಿಂಗೆ ಆಕ್ಟ್ರೆಸ್ ನಾನು ಅಂತಂದರೆ ಶೋಮಿ ಲೆಟ್ ಮೀ ಸಿ ವಾಟ್ ಯು ಹ್ಯಾವ್ ಡನ್ ಶೋಮಿ ಅಂತ. ನನ್ನ ಪುಣ್ಯಕ್ಕೆ ಹಾಟ್ಸ್ಟಾರ್ ಅವಾಗ ಬಂದಿತ್ತು. ಹಾಟ್ಸ್ಟಾರ್ ಈ ಥರದೆಲ್ಲ ಇಲ್ಲಿ OTT ಇರಲಿಲ್ಲ ಅಂದಿದ್ದಿದ್ರೆ ನಾನು ಹೆಂಗೆ ಪ್ರೂವ್ ಮಾಡ್ಕೊಳ್ಳೋದು. ಹಾಟ್ಸ್ಟಾರಲ್ಲಿ ಎಪಿಸೋಡ್ ತೆಗೆದು ಕಳಿಸಿ ಆಮೇಲೆ ಹೌದಾ ಓಕೆ ಅಂತ. ಅದು ಹೋಗಲಿ, ಇವಾಗ ಗೊತ್ತಾಯ್ತಾ, ಇವಾಗ ನನ್ನ ಹೆಂಡತಿ ಆಗೋಳು ಅಥವಾ ನನ್ನ ಗರ್ಲ್ ಫ್ರೆಂಡ್ ಆ್ಯಕ್ಟ್ರೆಸ್ ಅಂತಂದರೆ ನೀವು ಹೆಂಗೆ ರಿಯಾಕ್ಟ್ ಮಾಡ್ಬೋದು? ವಾವ್ ಸೊ ಕೂಲ್ ಅಲ್ವಾ, ನನ್ನ ಗರ್ಲ್ ಫ್ರೆಂಡು ಹಿಂಗೆ ಆ್ಯಕ್ಟ್ರೆಸ್. ಓಕೆ ಸೋ ಸ್ಯಾಡ್. ಎಷ್ಟು ಗೊತ್ತಾ, ಫುಲ್ಲು ಅವ್ನಿಗೆ ಇವತ್ತಿಗೂ ಒಂಥರ ಇದೇ ಅನ್ಸಲ್ಲ. ನಾನೇನೋ ನನ್ನ ಹೆಂಡತಿ ಈ ಥರ ಆ್ಯಕ್ಟ್ರೆಸ್ಸು ಎಲ್ಲ ಬಂದು ಮಾತಾಡಿಸ್ತಾರೆ, ಅವಳನ್ನ ಇಷ್ಟಪಡ್ತಾರೆ. ಏನೋ ಇನ್ಸ್ಟಾಗ್ರಾಮ್ DM ಅಲ್ಲಿ ದಿನಕ್ಕೊಂದು 100 ಮೆಸೇಜ್ಗಳು ಬಂದಿರುತ್ತೆ, ಎಲ್ಲ ಇಷ್ಟಪಟ್ಟು ಪಾಪ ಕಳಿಸ್ತಾರೆ. ಅವ್ರಿಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಮನುಷ್ಯ. ನನಗೆ ಪ್ರಾಬಬ್ಲಿ ಅದೇ ಇಷ್ಟ ಆಗಿ ಮದುವೆ ಆದ್ನ ಅಂತ. ಅಂದರೆ ಅಷ್ಟು ಸಿಂಪಲ್ ಆಗಿರ್ತಾರಲ್ಲ ಅನ್ನೋದನ್ನೇ ನೋಡಿ ಇಷ್ಟಪಟ್ಟು ಮದುವೆ ಮಾಡ್ಕೊಂಡೆ ಅನ್ಸುತ್ತೆ. ಹಾಗಾದ್ರೆ ಈ ಸ್ಟೋರಿ ಚೆನ್ನಾಗಿದೆ. ನೀವು ಹಂಗೆ ಇಷ್ಟಪಟ್ಟು ಮದುವೆ ಆದ್ರಿ ಹಂಗೆ. ಅಂದರೆ ನನ್ನ ಆಕ್ಟ್ರೆಸ್ ಅಂತ ನೋಡಿದೆ, ಒಬ್ಳು ಸಾಧಾರಣ ಹೆಣ್ಮಗಳು ಹಂಗೆ ನೋಡಿದ್ರಲ್ಲ. ಸೊ ಪ್ರಾಬಬ್ಲಿ ಅದೇ ನನಗೊಂಥರ ಖುಷಿ ಕೊಡ್ತು ಅನ್ಸುತ್ತೆ. ಪ್ಲಸ್ ಇನ್ನೊಂದೇನು ಅಂತಾರೆ, ನಮ್ಮ ಅತ್ತೆ ಮಾವ ಆಗಿರ್ಬೋದು, ನಮ್ಮ ಅಪ್ಪ ಅಮ್ಮ, ನನ್ನ ಗಂಡ, ದೇರ್ ಆಲ್ ವೆರಿ ಟಚ್ ವುಡ್ ಎಲ್ಲ ದೇ ವೆರಿ ಸಪೋರ್ಟಿವ್. ನಾನು ಶೂಟ್ ಮುಗಿಸ್ಕೊಂಡು ಒಂದ್ಸಲ ಎಷ್ಟೆಷ್ಟೇ ಲೇಟಾಗಿ ಬಂದುಬಿಟ್ಟಿರ್ತೀನಿ ಮನೆಗೆ. ನನಗೆ ಯಾವತ್ತೂ ದೇ ಹ್ಯಾವ್ ನಾಟ್ ಮೇಡ್ ಮೀ ಫೀಲ್ ಲೈಕ್ ಏನೋ ಏನು ಮಾಡ್ತಾ ಇದೆಯಾ, ಇದನ್ನು ಏನಕ್ಕೆ ಮಾಡ್ತಿದ್ಯಾ ಅಂತ ಒಂದಿನಕ್ಕೂ ನನಗೆ ಯಾರೂ ಇದು ಮಾಡಿಲ್ಲ. ಸಪೋರ್ಟಿವ್ ಆಗಿದ್ದಾರೆ ಇವತ್ತಿನವರೆಗೂ. ಸೊ ಐ ಥಿಂಕ್ ಅದು ಸಿಗೋದು ತುಂಬ ಇಂಪಾರ್ಟೆಂಟ್ ಒಂದು ಹೆಣ್ಮಗಳ ಲೈಫಲ್ಲಿ. ಕರಿಯರ್ಗೆ ಸಪೋರ್ಟ್ ಮಾಡುವಂಥ ಫ್ಯಾಮಿಲಿ ಸಿಗಬೇಕು. ದೇವರ ಸಿಕ್ಕಿದೆ, ಹಾಗೆ ಇರಲಿ.